ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ವೇದಶಾಸ್ತ್ರಪುರಾಣಾಬ್ಧಿವಿಕ್ರೀಡನ ವಿಶಾರದಾನ್ ಶ್ರೀ ಸತ್ಯಧ್ಯಾನತೀರ್ಥಾಖ್ಯಾನುಪತಿಷ್ಠೆ ಗುರುಂ ಮಮ. ವೇದಶಾಸ್ತ್ರಪುರಾಣಾರ್ಥರಸಪೀಯೂಷವರ್ಷಕಾನ್ ಶಿಷ್ಯವಾತ್ಸಲ್ಯಭರಿತಾನ್ ನ ಜಾಲಿಹಾಳಗುರುನ್ ಭಜೆ. ಯಸ್ಯ ಸ್ಮರಣಮಾತ್ರೇಣ ಧರ್ಮದೀಕ್ಷಾ ವಿವರ್ಧತೆ ವಂದೇ ತಾನ್ ಶ್ರೀನಿವಾಸಾರ್ಯಾನ್ ಮಮ ವಿದ್ಯಾಗುರುನ್ ಸದಾ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಶಃ ಪ್ರೀತ್ಯೈ ಪ್ರಜಾತಃ ಸುಮಹಿತಮಹಿಮಾ ಶ್ರೀ ಹನುಮಾನ್ ನಿದೇಶಾತ್ ರಾಮಸ್ಯೋಲ್ಲಂಘಿತಾಬ್ಧಿಃ ಸಹರಿರಥಗತಃ ಸೇತುನಾಪಿಷ್ಟದುಷ್ಟಃ ಭೂಭೃನ್ನೀ ರಾವಣಾರಿಂ ಪುರಗಮೃದಯಂ ಪೂಜಯಿತ್ವಾ ಸಸೀತಂ ಪಶ್ಯನ್ ಕಿಂ ಪೂರುಷೇ ತಂ ಸತತಮಪಿ ಮಹಾನ್ ಪ್ರಾಣಮುಖ್ಯೋ ವದಾನ್ಮಾ. ಭೀಮಸೇನ ದೇವರು ಈ ಎಲ್ಲ ಕಾರಣಗಳಿಂದಾಗಿ ಅಭೇದ್ಯರು. ಎಷ್ಟೆಷ್ಟು ದುರ್ಯೋಧನಾದಿಗಳು ಅವರ ವಿಷಯದಲ್ಲಿ ದುಷ್ಟತಂತ್ರಗಳನ್ನು ಮಾಡಿದ್ರು, ಆ ಎಲ್ಲ ತಂತ್ರಗಳಲ್ಲಿಯೂ ಕೂಡ ಭೀಮಸೇನ ದೇವರು ಗೆದ್ರು. ಚಕಿತರಿಪುಕೃತ ಪತ್ಪ್ರಣೋದಿ, ಹೆದರಿದಂಥವರಿದ್ರಂತ ದುರ್ಯೋಧನಾದಿಗಳು. ಮಾಡ್ತಿದ್ರಿ ಎಲ್ಲ ವ್ಯಾಪಾರನ, ಯಾವ್ಯಾವ ದುರ್ವ್ಯಾಪಾರಗಳಿವೆಯೋ ಅವನ್ನೆಲ್ಲ ಮಾಡ್ತಿದ್ರು. ಮಾಡಬೇಕಾದ್ರೆ ಧೈರ್ಯ ಇರ್ತಿರಲಿಲ್ಲ. ಈ ಕುಟಿಲತಂತ್ರ ಕಾರಸ್ಥಾನಗಳನ್ನೆಲ್ಲ ಮಾಡಬೇಕಂದ್ರೆ ಎದುರಿಗಿನಿಂದಂತೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಕದ್ದು ಮುಚ್ಚಿ ಮಾಡೋದು. ಕದ್ದು ಮುಚ್ಚಿ ಮಾಡೋದು ಹೇಗೆ ಅಂತಂದ್ರೆ ಹೆದರ್ಕೊಂಡು ಮಾಡೋದು. ಹೆದರಿ ಈ ಕೆಲಸವನ್ನು ಮಾಡ್ತಿದ್ರು. ಆವಾಗ ಅವ್ರು ಮಾಡಿದ್ದಕ್ಕೆ ಮತ್ತೆ ಪ್ರತಿಕ್ರಿಯೆ ಮಾಡಬೇಕಲ್ಲ, ಅದನ್ನ ಪ್ರಣೋದಿ. ಅವ್ರು ಮಾಡಿದ್ದು ಯಾವುದಕ್ಕೂ ಕೂಡ ನನಗೆ ಘಾತಕವಾಗೋದಂಥದ್ದಲ್ಲ ಅಂತ ಹೇಳಿ ತೋರಿಸ್ತಿದ್ವಿ. ಯಾಕೆಂದ್ರೆ ಯಾವುದಾದ್ರೂ ಕೂಡ ತನಗಾಗಲಿ ತನ್ನವರಿಗಾಗಲಿ ಅಪಾಯವನ್ನ ಪರಿಹಾರ ಮಾಡಿಕೊಳ್ಳಿಕ್ಕಾಗದೇ ಇದ್ದದ್ದನ್ನು ತಂದೊಡ್ಡಿದ್ರೆ ಆವಾಗ ಅದಕ್ಕೆ ದುಃಖ ಪಡಬೇಕು. ಏನೇ ಅಪಾಯ ಬಂದರೂ ಏನೇ ದುಃಖ ಬಂದ್ರೂ ಅದಕ್ಕೆ ಪ್ರತ್ಯುಪಾಯಾದಿಗಳನ್ನ ಮಾಡಿ ಅದರಲ್ಲಿಂದಾಗಿ ಹೊರಗೆ ಬರೋದು ಹೇಗೆ ಅಂತ ಅನ್ನೋದನ್ನ ಭೀಮಸೇನ ದೇವರು ಸಿದ್ಧವಾಗಿ ಇಟ್ಕೊಂಡಿರ್ತಿದ್ರು. ಸಾಮಾನ್ಯವಾಗಿ ಮನುಷ್ಯ ವಿಪತ್ ಪರಂಪರೆ ಬಂದಾಗ, ದುಃಖ ಸಮಸ್ಯೆಗಳು ಬಂದಾಗ ಏನು ಮಾಡಿಬಿಡ್ತಾನೆ ಅಂದರೆ ಆ ಸಮಸ್ಯೆಗಳನ್ನು ವಿಚಾರ ಮಾಡ್ತಾ ಹೋಗ್ತಾನೆ. ಸಮಸ್ಯೆ ಹೇಗಿದೆ ಅಂತ ವಿಚಾರ ಮಾಡ್ತಾ ಹೋಗ್ತಾನೆ. ಆದರೆ ಭೀಮಸೇನ ದೇವರು ತಮ್ಮ ಚರಿತ್ರೆಯಿಂದ ಮನಃಶಾಸ್ತ್ರದ ಮೊದಲನೇ ಪಾಠವನ್ನು ಹೇಳುತ್ತಾರೆ. ಮನಃಶಾಸ್ತ್ರದಲ್ಲಿ ಮೊದಲನೇ ಪಾಠ ಯಾವುದು ಅಂದರೆ ಮಾನಸಿಕವಾದ ದೃಢತೆ ಬರಬೇಕಲ್ಲ. ಯಾಕೆಂದ್ರೆ ಯಾವುದೇ ವಿಧವಾದಂತಹ ಸಮಸ್ಯೆಗಳಿಗೆ ನೀವು ಮಾನಸಿಕವಾಗಿ ಅದೃಢರಾಗಿದ್ರಿ ಅಂದರೆ, ಮನಸ್ಸ ನೀವು ಗಟ್ಟಿ ಇರಲಿಲ್ಲ ಅಂದರೆ ಆ ಸಮಸ್ಯೆಯಲ್ಲಿ ನೀವು ಕುಸ್ತೋಗ್ಬಿಡ್ತೀರಿ. ಅದಕ್ಕಾಗಿ ಈ ಭೌತಿಕವಾದಂತಹ ಎಲ್ಲ ವಿಧವಾದ ಚಿಕಿತ್ಸೆಗಳನ್ನು, ಔಷಧೋಪಚಾರಗಳನ್ನು ಮಾಡುವಂತಹ ವೈದ್ಯರುಗಳು ಕೂಡ ಏನು ಹೇಳ್ತಾರೆ ಅಂದರೆ, ನಾವು ಮಾಡೋದೆಲ್ಲ ಮಾಡಿದ್ದೀವಿ, ಮಾನಸಿಕವಾಗಿ ಅವರಿಗೆ ನಾವು ಬದುಕ್ತೀವಿ, ನಾನು ಈ ರೋಗದಿಂದ ಗುಣಮುಖನಾಗ್ತೀನಿ ಅಂತ ಹೇಳಿ ಅವ್ರ ಮನಸ್ಸಿಗೆ ಬಂದರೆ ನಾವು ಕೊಡೋ ಔಷಧಿ ಎಲ್ಲ ಕೆಲಸ ಮಾಡುತ್ತೆ. ಇಲ್ಲದೇ ಇದ್ದರೆ ಅದು ಸ್ವಲ್ಪ ಕೆಲಸ ಮಾಡೋದು ಕಷ್ಟ ಅಥವಾ ಮಾಡದೇ ಹೋಗ್ಬೋದು ಅಂತ ಹೇಳ್ತಾರೆ. ಯಾಕೆಂದರೆ ಅಲ್ಲಿ ಮನಸ್ಸಿನ ಒಂದು ಸಂಲಗ್ನತ, ಮನಸ್ಸು ಪ್ರತಿಕ್ರಿಯಿಸ್ತಕ್ಕಂಥದ್ದು ಬಹಳ ಅವಶ್ಯಕ.
ಅದಕ್ಕೋಸ್ಕರವಾಗಿ ಮನಸ್ಸಿನ ಪ್ರತಿಕ್ರಿಯೆ ಅವಶ್ಯಕತ ಇದೆ ಅಂದಾಗ ಮಾನಸಿಕವಾದ ದೃಢತೆ ಬಹಳ ಮುಖ್ಯ. ಈ ದೃಢತೆ ಯಾವಾಗ ಬರ್ತದೆ? ದೃಢತೆ ಬಂದವರು ಹೆಂಗಿರ್ತಾರೆ? ಭೀಮಸೇನ್ ದೇವರು ತಮ್ಮ ಚರಿತ್ರೆಯಿಂದ ಹೇಳ್ತಾರೆ. ಮಾನಸಿಕವಾದ ದೃಢತೆ ಯಾರಿಗಿರ್ತದೆ ಅಥವಾ ಯಾರಿಗೆ ಬರ್ತದೆ, ಅವ್ರು ಹೆಂಗ್ ಜೀವನವನ್ನು ನೋಡ್ತಾರೆ. ಸಮಸ್ಯೆ ಎಲ್ರಿಗೂ ಇದೆ. ಒಂದನ್ನ ಚೆನ್ನಾಗಿ ಅರ್ಥೈಸ್ಕೊಳ್ಬೇಕು, ಭೂಪ್ರಪಂಚದಲ್ಲಿ ಸಮಸ್ಯೆ ಇಲ್ಲದೆ ಇದ್ದವ್ರು ಯಾರೂ ಇಲ್ಲ. ಚೇತನ ವ್ಯಕ್ತಿ ಸಾಮಾನ್ಯನಿಗೆ ಸಮಸ್ಯೆ ಇದೆ. ಒಬ್ಬೊಬ್ರಿಗೆ ಒಂದೊಂದು ರೀತಿ ಇರ್ತದೆ. ನಾವೇನ್ ಅನ್ಕೊಳ್ತೀವಿ, ನಮ್ಮ ಸಮಸ್ಯೆ ಇದೆ, ನಮ್ಮ ಪಕ್ಕದಲ್ಲಿ ಇದ್ದವ್ರು ಏನಿದ್ದಾರಲ್ಲ ಅವ್ರ ಸಮಸ್ಯೆಯಿಂದ ರಹಿತರಾದಂಥವ್ರು, ಅವ್ರು ತುಂಬಾ ಚೆನ್ನಾಗಿದ್ದಾರೆ, ನಮಗೆ ಮಾತ್ರ ಈ ರೀತಿಯಾದಂತಹ ಕಾಡಾಟ ಅಂತಲೇನೆ ನಾವು ಯಾವಾಗಲೂ ನಮ್ಮ ಸಮಸ್ಯೆಯನ್ನ ನಾವು ನೋಡ್ತಿರ್ಬೇಕಾದ್ರೆ, ನಾವು ಜಗತ್ತನ್ನ ನಮ್ಮನ್ನ ನಾವು ಕಂಪ್ಯಾರಿಟಿವ್ಲಿ ಸ್ಟಡಿ ಮಾಡ್ಕೋಬೇಕಾದ್ರೆ ಹಿಂಗೆ ಯೋಚನೆ ಮಾಡ್ತೀವಿ. ನಮಗೆ ಬಹಳ ಸಮಸ್ಯೆ ಇದೆ, ನಮ್ಮ ಜೊತೆಗಿರೋರೆಲ್ಲರೂ, ನಮ್ಮ ದೇಹಾನುಬಂಧಿಗಳು, ನಮ್ಮ ಆಪ್ತೇಷ್ಟರುಗಳು, ನಮ್ಮ ಮಿತ್ರ ಮಹೋದಯರುಗಳು, ನಮ್ಮ ಜೊತೆಗಿದ್ದವರು, ಅಕ್ಕಪಕ್ಕದವರು, ನೆರೆಹೊರೆಯವರು, ಅವರೆಲ್ಲರೂ ತುಂಬ ಚೆನ್ನಾಗಿದ್ದಾರೆ ಆಚಾರ್ಯ. ಮತ್ತೇನು ಅಂದರೆ ಯಾರಿಗಿಲ್ಲದೆ ಇರೋಂಥ ಸಮಸ್ಯೆ ನನಗಿದೆ. ವಸ್ತುಗತ್ಯ ಯಾರಿಗಿಲ್ಲದೆ ಇರೋ ಸಮಸ್ಯೆ ಇದೆ ಅಂತ ಏನು ತಿಳ್ಕೊಂಡಿದ್ದಾನಲ್ಲ, ಇದೇ ದೊಡ್ಡ ಸಮಸ್ಯೆ. ಎಲ್ರಿಗೂ ಇದೆ, ನನಗೂ ಆ ಸಮಸ್ಯೆ ಇದೆ ಅಂತ ಅನ್ಕೊಂಡ್ರೆ ಸಮಸ್ಯೆ ಯಾವಾಗ ಅರ್ಧ ಪರಿಹಾರ ಆಗುತ್ತೆ. ಎಲ್ರಿಗೂ ನನಗಿಂತ ಹೆಚ್ಚಿದೆ, ನನಗ ತುಂಬಾ ಕಡಿಮೆ ಇದೆ ಅಂತ ಅನ್ಕೊಂಡ್ರೆ ಮುಕ್ಕಾಲು ಭಾಗ ಪಾರಾಗ್ತಾನೆ. ಏನ್ ಮಹಾ ಸಮಸ್ಯೆ, ಅದನ್ನ ಪರಿಹಾರ ಮಾಡ್ತೀನಿ ಅಂತ ಮಾಡ್ಕೋತೀನಿ ಅಂತ ಅನ್ಕೊಂಡ್ರೆ ಸಮಸ್ಯೆಯನ್ನು ದಾಟಿಬಿಡ್ತಾನೆ. ಇಷ್ಟೇ ಇರೋದು ವ್ಯತ್ಯಾಸ. ಯಾರ ಸಮಸ್ಯೆಯಿಂದ ಹೊರಗೆ ಬರ್ಲಿಕ್ಕೆ ಆಗೋದಿಲ್ಲ ಅಂದ್ರೆ, ನಾನು ಹೇಳಿದ್ನಿಲ್ಲ, ಜಗತ್ನಲ್ಲಿ ಯಾರಿಗೂ ಸಮಸ್ಯೆ ಇಲ್ಲ, ನನಗಿದೆ ಅಂತ ಅನ್ಕೊಳ್ಳೋನು ಸಮಸ್ಯೆಯಿಂದ ಎಂದೆಂದಿಗೂ ಹೊರಗೆ ಬರ್ಲಿಕ್ಕೆ ಆಗೋದಿಲ್ಲ, ಅವ ಅಲ್ಲೇ ಇರ್ತಾನ. ಸಮಸ್ಯೆ ಅವನ ಮೇಲೆ ಸವಾರಿ ಮಾಡ್ತದೆ. ಯಾಕಂದ್ರೆ ಸಮಸ್ಯೆನ ತಲೆ ಮೇಲೆ ಕೂರಿಸ್ಕೊಂಡಿರ್ತಾನ. ಇದೇ ಎಲ್ರಿಗೂ, ನನಗೂ ಇದೆ ಬಿಡು, ಯಾರಿಗಿಲ್ಲದೆ ಇದ್ದದ್ದು ನನಗಿದೆಯಾ ಅಂದ್ರೆ ಅರ್ಧ ಅದನ್ನ ತಲೆಯಿಂದ ಕೆಳಗಿಳಿಸಿದ ಅಂತ ಅರ್ಥ ಸಮಸ್ಯೆಯನ್ನು. ಇದ್ರೆ ಏನಾಯ್ತು, ಅದನ್ನ ಪರಿಹಾರ ಮಾಡ್ತೀನಿ ಅಂತ ಅನ್ಕೊಳ್ಳೋನು, ಅದೊಂದು ಸಮಸ್ಯೆನೇ ಅಲ್ಲ ಅಂತ ಅನ್ಕೊಳ್ಳೋನು, ಅದನ್ನ ಪ್ರಾಯ ದಾಟಿ. ಹಾಗಾಗಿ ಎಲ್ಲ ಇಡೀ ಕುಟುಂಬದ ಸರ್ವ ಭಾರವನ್ನು ಹೊತ್ತಂಥವ್ರು ಭೀಮಸೇನ್ ದೇವರು. ತಾಯಿ ಅಂತಾಳೆ, ನಾನು ಭೀಮನನ್ನು ನಂಬಿದ್ದೀನಿ. ದೊಡ್ಡ ಯುದ್ಧ ಹುಡ್ಕೊಂಡ್ಬಿಟ್ಟಿದ್ದಾನೆ ಯುಧಿಷ್ಠಿರ. ಅಸ್ಮಿನ್ ಯುದ್ಧೇ ಭೀಮಸೇನ ತ್ವಯಿ ಭಾರಃ ಸಮಾಹಿತಃ. ಈ ಇಡೀ ದೊಡ್ಡ ಯುದ್ಧವನ್ನೆಲ್ಲ ಹುಡ್ಕೊಂಡಿದ್ದಿಲ್ಲ. ಅವನ ಹತ್ರ 11 ಅಕ್ಷೋಹಿಣಿ ಸೈನ್ಯ ಸಂಗ್ರಹ ಆಗಿದೆ, ನಮ್ಮ ಹತ್ರ ಬರೀ 7 ಅಕ್ಷೋಹಿಣಿ ಸೈನ್ಯ ಇದೆ. ಮತ್ತೆ ಯುದ್ಧವನ್ನ ಗೆಲ್ತೀಯೋ ಇಲ್ಲೋ ಅಂತ ಕೇಳಿದ್ರೆ ಅವ ಅಂತಾನೆ, ಯುಧಿಷ್ಠಿರ, ನಾನು ಈ ಯುದ್ಧದ ಸಮಗ್ರವಾದಂತಹ ಭಾರವನ್ನು, ಜವಾಬ್ದಾರಿಯನ್ನು ನಿನಗೆ ವಹಿಸ್ಬಿಟ್ಟಿದ್ದೀನಿ. ಅಂದ್ರೆ ಏನರ್ಥ? ಈ ಯುದ್ಧದ ಆಗು ಹೋಗುಗಳಿಗೆಲ್ಲ ಬಾಧ್ಯಸ್ಥ ಯಾರು ಅಂದ್ರೆ ನೀನು. ನೋಡ್ರಿ ಹೇಗಿದೆ. ಈ ಯುದ್ಧದ ಆಗು ಹೋಗುಗಳಿಗೆ ಬಾಧ್ಯಸ್ಥ ಯಾರು? ನೀನು. ಸುಖ ಆದ್ರೆ, ದುಃಖ ಆದ್ರೆ ಹೇಗಿದೆ? ಅಸ್ಮಿನ್ ಯುದ್ಧೆ ಭೀಮಸೇನ ತ್ವಯಿ ಭಾರಃ ಸಮಾಹಿತಃ. ಭೀಮಸೇನ್ ದೇವರಿಗೆ ಗೊತ್ತು, ಇದನ್ನ ಇವ ಈ ಕಡೆ ನಿಂತ್ಕೊಂಡು, ಸ್ವಪಕ್ಷದಲ್ಲಿ ನಿಂತ್ಕೊಂಡು ಯುಧಿಷ್ಠಿರ ಹೇಳ್ದ, ಈ ಯುದ್ಧದಲ್ಲಿ ಎಲ್ಲ ನಿಂದು ಭಾರಪ್ಪ. ಪರಪಕ್ಷದಲ್ಲಿ ನಿಂತವನು ದುರ್ಯೋಧನ, ಅವನು ಇದನ್ನೇ ಹೇಳ್ತಾನೆ. ಸ್ವಾರಸ್ಯ ನೋಡ್ರಿ, ಸೋತ್ರೆ ಯಾರ್ರೀ ಸೋತವರು? ಧರ್ಮರಾಜನ ಪಕ್ಷ ಸೋಯಿತು, ಯಾರು ಹೇಳಲಿಕ್ಕೆ ಸಿದ್ಧರಿಲ್ಲ. ಸ್ವಯಂ ದುರ್ಯೋಧನ ಅಂತಾನೆ, ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ ಪರ್ಯಾಪ್ತಂ ತ್ವಿದಮೇತೇಷಾಂ ಬಲಂ ಭೀಮಾಭಿರಕ್ಷಿತಂ. 11 ಅಕ್ಷೋಹಿಣಿ ಸೈನ್ಯ ಇದ್ದು ಭೀಷ್ಮಾಚಾರ್ಯರು ನಮ್ಮ ಸೈನ್ಯವನ್ನು ರಕ್ಷಣೆ ಮಾಡುತ್ತಿದ್ದರೂ ಕೂಡ ನಮ್ಮ ಸೈನ್ಯ
ಅಪರ್ಯಾಪ್ತ, ಅದು ದುರ್ಬಲ, ಅದು ಪಾಂಡವ ಸೇನಾವಾಹಿನಿಯನ್ನು ಎದುರಿಸಲಿಕ್ಕೆ ಸಶಕ್ತ ಅಲ್ಲ, ಅಶಕ್ತ ಅಂತ ಹೇಳಿ. ಎಳೆ ಅಕ್ಷರಣಿ ಸೈನ್ಯ ಇದೆಯಲ್ಲ, ಹೌದು, ಸೈನ್ಯ ಯದ್ಯಪಿ ಜಮಾವಣೆ ಕಡಿಮೆ ಆಗಿದೆ ಅಲ್ಲಿ, ಆದರೆ ರಕ್ಷಕ ಏನಿದ್ದಾನಲ್ಲ, ಪರ್ಯಾಪ್ತಂ ತ್ವಿದಮೇತೇಷಾಂ ಬಲಂ ಭೀಮಾಭಿರಕ್ಷಿತಂ, ಭೀಮಸೇನ ದೇವರ ರಕ್ಷಣೆ ಮಾಡ್ತಿದ್ದಾರಲ್ಲ, ಆ ಸೈನ್ಯದ ಬಲ ಅದು ಪರ್ಯಾಪ್ತವಾಗಿದೆ. ಅಂದಮೇಲೆ ಈ ಕಡೆಯವನು ಮಾತ್ರ ಈ ಜಯವನ್ನ ಭೀಮಸೇನ ದೇವರ ಹೆಗಲ ಮೇಲೆ ಇಟ್ಟು ನೋಡ್ತಿಲ್ಲ ಸ್ವಪಕ್ಷದವನು. ಪರಪಕ್ಷದವನು ಏನಂತಾನೆ ಅಂದ್ರೆ, ಇದರಲ್ಲಿ ಒಂದು ವೇಳೆ ಸೋಲಾದ್ರೆ ಅದು ಭೀಮಸೇನ ದೇವರು. ಹೇಗಿದೆ ನೋಡಿ. ಅದಕ್ಕಾಗಿ ಭೀಮಸೇನ ದೇವರು ತಾವು ಯಾವತ್ತೂ ಕೂಡ ಸೋಲೋ ಅಂತಹ ಸಂದರ್ಭ ಇರಲಿ, ಸೋಲೋದೆಲ್ಲ ದೂರ್ತೋಪಾಸ್ತ, ಸೋಲ ಹತ್ರಕ್ಕೂ ಸುಳಿಬಾರದು. ಯುದ್ಧದಲ್ಲಿ ಜಯಾಪಜಯಗಳು ಬರ್ತಾವೋ ಬಿಡ್ತಾವೋ ಅಂತ ಕೇಳಿದ್ರೆ ಅವರು ಏನು ಹೇಳೋದಂದ್ರೆ, ಯುದ್ಧ ನಾನು ಮಾಡ್ತೀನಿ, ಜಯ ಧರ್ಮ ಪಕ್ಷಕ್ಕೆ ಬರ್ತದೆ, ನೀವೆಲ್ಲಿದ್ದೀರಿ? ನಾ ಧರ್ಮ ಪಕ್ಷದಲ್ಲೇ ಇದ್ದೀನಿ. ಎಂಥ ಧೈರ್ಯ ಇರಬೇಕು. ಅಂದಮೇಲೆ ಅವರಿಗೆ ಇದೆಲ್ಲ ಯುದ್ಧ ಅಂತ ಅನ್ನೋದು ಅದೊಂದು ಸಹಜವಾಗಿಯೇ ಸಮಸ್ಯೆಯಾಗಿ ತೋರಿರಲಿಲ್ಲ. ಬಹಳ ಹೆದರಿಕೆಯಿಂದ, ಅಂಜಿಕೆಯಿಂದ ಕಷ್ಟಪಟ್ಟುಕೊಂಡು ಸಮಸ್ಯೆಗಳನ್ನು ದುರ್ಯೋಧನಾದಿಗಳು ಒಡ್ಡಿದ್ರೆ ಅದನ್ನೊಂದು ಸಮಸ್ಯೆನೇ ಅಲ್ಲ ಅನ್ನೋ ಹಾಗೆ ಬಗೆಹರಿಸ್ತಾ ಇದ್ರು. ಆ ಬಗೆಹರಿಸೋ ಕ್ರಮನೇ ಏನಾಗ್ಬಿಟ್ಟಿತ್ತು ಅಂತಂದ್ರೆ, ದುರ್ಯೋಧನಾದಿಗಳಿಗೆ ನುಂಗ್ಲಾರ್ದು ತುತ್ತಾಗ್ಬಿಟ್ಟಿತ್ತು. ಇವನು ಒಬ್ಬವನು ಎಂಥವನಿದ್ದಾನೆ ಅಂತಂದ್ರೆ, ಎಲ್ಲದಕ್ಕೂ ತಡೆಗೋಡಿ, ಇವನು ತೊಡರ್ಗಾಲು, ಅಡ್ಡಗಾಲಿಲ್ಲ, ಇವನೊಬ್ಬವನನ್ನ ದಾಟ್ಲಿಕ್ಕಾಗಲ್ಲ. ದುರ್ಬಲರಾಗಿರ್ತಕ್ಕಂಥ ಧರ್ಮರಾಜಾದಿಗಳನ್ನ ಮುಟ್ಲಿಕ್ಕಾಗಲ್ಲ. ವಸ್ತುಗತ್ಯ ದುರ್ಯೋಧನಾದಿಗಳಕ್ಕಿಂತಲೂ ಧರ್ಮರಾಜಾದಿಗಳು ತುಂಬ ದುರ್ಬಲರು, ತುಂಬ ಅಂದ್ರೆ ಅತಿಶಯ ದುರ್ಬಲರು. ಇಷ್ಟು ದೌರ್ಬಲ್ಯ ಅವರ ಹತ್ರ ಇದ್ದರೂ ಅವ್ರ ದೌರ್ಬಲ್ಯ ಎಂದಿಗೂ ಪ್ರಕಾಶಕ್ಕೆ ಬರದೇ ಇರೋ ಹಾಗೆ, ಒಂದೇ ಒಂದು ಸರ್ತೆನೂ ಕೂಡ ಆ ದೌರ್ಬಲ್ಯ ಜಗತ್ತಿಗೆ ಗೊತ್ತಾಗದೇ ಇರೋ ಹಾಗೆ ಅವರನ್ನ ಗೆಲ್ಲಿಸ್ಕೊಂಡು ಬರ್ತಾ ಇದ್ದಾರೆ. ಅವ್ರ ದೌರ್ಬಲ್ಯ ಜಗತ್ತಿಗೆ ಪ್ರಕಾಶಕ್ಕೆ ಬಂದಿರಬಾರ್ದು. ಪ್ರಕಾಶಕ್ಕೆ ಬಂದಿರ್ತಾನೆ ಅವ್ರು ದುರ್ಬಲರು ಅಂತ ಹೇಳಿ ಜಗತ್ತಿಗೆ ಗೊತ್ತಾಗೋದು, ಗೊತ್ತೇ ಆಗ್ಬಾರ್ದು. ಪ್ರತಿಪಕ್ಷದಲ್ಲಿ ಎದುರಾಳಿನೇ ಬಹಳ ಸಮರ್ಥ ಇರ್ಬೋದು, ಆದ್ರೆ ಅವನು ದಾಟಬೇಕಾದದ್ದು ಯಾರನ್ನ? ನನ್ನನ್ನು ದಾಟಬೇಕು. ಅವನು ಯುದ್ಧ ವಾಸ್ತವದಲ್ಲಿ ಧರ್ಮರಾಜಾದಿಗಳ ಜೊತೆಗೆ ಮಾಡೋದಾದ್ರೂ ದಾಟಬೇಕಾದದ್ದು ಯಾರನ್ನ ಅಂದ್ರೆ ನನ್ನನ್ನ. ಶಲ್ಯನನ್ನ ಧರ್ಮರಾಜನೇ ಹೊಡೆದು ಸಾಯಿಸಿದ. ವಾಸ್ತವದಲ್ಲೇನೆ ಶಲ್ಯ ಬಲು ಸಮರ್ಥ. ಇರೋ 4 ಜನ ಅತ್ಯಂತ ಪರಾಕ್ರಮಗಳ ಪೈಕಿ ಶಲ್ಯ 4ನೇದವನು. ಅಂಥವನನ್ನು ಕೊಲ್ಲಿಕ್ಕೆ ಧರ್ಮರಾಜನಿಗೆ ಸಾಮರ್ಥ್ಯ ಇಲ್ಲ. ಆದರೆ ಧರ್ಮರಾಜ ಅವನನ್ನು ಕೊಲ್ಲಬೇಕು. ಏನು ಮಾಡಿದ್ರು ಭೀಮಸೇನ ದೇವರು ಅಂದ್ರೆ, ಈ ಮಾವಿನ ಹಣ್ಣನ್ನ ನಾನಾ ರೀತಿಯಲ್ಲಿ ತಿನ್ನೋದಿದೆ. ಮಾವಿನ ಹಣ್ಣನ್ನು ತಿನ್ನೋದು ನಾನಾ ಕ್ರಮದಲ್ಲಿದೆ. ಆ ಕಡೆ ಎಲ್ಲ ನಮ್ಮ ಮಹಾರಾಷ್ಟ್ರ ದೇಶದ ಕಡೆ ಎಲ್ಲ ಆಪೂಸು ಅಂತ ಒಂದು ಹಣ್ಣು, ಜಾತಿ ಹಣ್ಣು ಬರ್ತದೆ. ಪ್ಲಾಸ್ಟಿಕ್ ಹಾಳೆ ಅಷ್ಟು ಸಿಪ್ಪೆ ತೆಳುವಾಗಿರ್ತದೆ, ತುಂಬ ತೆಳುವಾಗಿರ್ತದೆ. ರತ್ನಗಿರಿ ಆಪೂಸ್ ಎಲ್ಲ ತುಂಬ ತೆಳುವಾಗಿರ್ತದೆ. ಖಂಡ ಭಾಗ ಹೆಚ್ಚು, ಓಟೆನೂ ಚಿಕ್ಕದು, ಸಿಪ್ಪೆನೂ ಇರೋದಿಲ್ಲ. ಗಾತ್ರದಲ್ಲಿ ಬರೀ ಹಣ್ಣಿನ ತಿರುಳು ಮಾತ್ರ ಇರ್ತದೆ. ತಿನ್ನೋರು ಹೆಂಗೆ ತಿಂತಾರೆ? ಬಹಳ ಸ್ವಾರಸ್ಯವಾಗಿ ತಿಂತಾರೆ. ಹಣ್ಣು ತಿನ್ನೋರು ಹೆಚ್ಕೊಂಡು ತಿನ್ನೋದಿಲ್ಲ. ಅದನ್ನು ಚೆನ್ನಾಗಿ ಮೆತ್ತಗೆ ಮಾಡಿ ಕೊಟ್ಟು ಬಿಟ್ರೆ, ಬಾಯಿಂದ ಒಂದ್ಸರ್ತಿ ಹೀರ್ಬಿಟ್ರೆ ಅಷ್ಟು ಜ್ಯೂಸ್ ಬಂದಂಗೆ ಒಳಗೆ ಬಂದ್ಬಿಡ್ತದೆ. ಅಷ್ಟು ಏನು ಕೈ ಬಾಯಿ ಏನು ನಿಮ್ಮ ಕಸ ಒಂಚೂರು ಕೈ ಬಾಯಿಂದ ತಿಂದಿದ್ದಕ್ಕೆ ಹೆಚ್ಚಲ ಆಗ್ಬೇಕಷ್ಟು. ಲೀಲಾಜಲ ಎಷ್ಟು ಚೆನ್ನಾಗಿ ತಿಂತಾರೆ ಅಂತ ಅನಿಸ್ಬೇಕು. ತಿನ್ನೋರಲ್ಲಿರೋ ಶಾಣೆತನ ಏನಂದ್ರೆ, ಮೊದಲು ಅದನ್ನ ಹಣ್ಣನ್ನ ಮೆತ್ತಗೆ ಮಾಡ್ಕೊಳ್ಳಿ. ಆ ರಸ ಸೋರದೇ ಇರೋ ಹಂಗೆ ಅದನ್ನ ಮೆತ್ತಗೆ ಮಾಡ್ಕೊಳ್ಳೋ ಜಾಣತನ ಏನಿದೆಯಲ್ಲ,
ಅದು ತಿನ್ನುವಂತಹ ರೀತಿ. ಶಲ್ಯನನ್ನ ಕೊಂದ ಅಂತ ಧರ್ಮರಾಜ ಕೀರ್ತಿಯನ್ನ ಪಡೆದ ಹೇಗೆ ಅಂದ್ರೆ ಈ ರೀತಿ, ಅವನನ್ನು ಹೊಡೆದು 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 ಹಣ್ಣಗಾಯಿ ನೀರ್ಗಾಯಿ ಮಾಡಿಬಿಟ್ಟಿದ್ರಂತೆ. ಪಾಪ ಅವ ಇನ್ನೇನಂತಂದ್ರೆ ಇವ ಹೊಡೆಯೋ ಒಂದ್ ಏಟಿಗೆ ಅವ ಪ್ರಾಣ ಕಳ್ಕೊಂಡ್ರು. ಒಂದೇ ಏಟಿಗೆ ಅವ ಏನಾಗಬೇಕು, ಕೊನೆ ಏಟದು ಧರ್ಮರಾಜ ಹೊಡೆಯೋದು, ಅವ ಹೊಡೆದ ಅಂದ್ರೆ ಇವ ಸತ್ತೋಗ್ಬೋದು. ಅಷ್ಟವನನ್ನ ಏನ್ ಮಾಡ್ಬಿಟ್ಟಿದ್ರಂತೆ, ಹಣ್ಣು ಮಾಡಿಬಿಟ್ಟಿದ್ರಂತೆ. ದುರ್ಬಲನಾದ್ರೂ ಕೂಡ ಶಲ್ಯನಂತಹ ಪ್ರಬಲನನ್ನ ಕೊಂದ ಅನ್ನಂತ ಕೀರ್ತಿ. 23 ಬಾರಿ ಕರ್ಣ ಭೀಮಸೇನ್ ದೇವರನ್ನ ಹಂಗಸಿದ್ದಕ್ಕೋಸ್ಕರವಾಗಿ ಭೀಮಸೇನ್ ದೇವರು ಹೊಡಿತಾರೆ. ಜಯದ್ರಥನ ವಧಾದ ಪೂರ್ವದಲ್ಲಿ, ಯಾವತ್ತಿನ ದಿವಸ ಜಯದ್ರಥನ ವಧೆಯನ್ನ ಸ್ವಯಂ ಅರ್ಜುನ ಪ್ರತಿಜ್ಞಾ ಮಾಡಿರ್ತಾನೋ ಅವತ್ತು ಅರ್ಜುನನ ಹತ್ತಿರದಲ್ಲಿ ಕರ್ಣ ಹೋಗಬಾರದು ಅನ್ನೋದಕ್ಕೆ 23 ಸರ್ತಿ ಹೊಡಿತಾರೆ. ಪ್ರತಿ ಹೊಡೆತದ ಸಂದರ್ಭದಲ್ಲಿ ಪ್ರಾಣಾಪಾಯದ ಶಂಕೆಯಿಂದ ಓಡೋಗ್ತಾನೆ ಕರ್ಣ. ಅಂದ್ರೆ ಇನ್ ಪ್ರಾಣ ಉಳಿತದ ಅಥವಾ ನನ್ನ ಮುಗಿಸೇ ಬಿಡ್ತಾನ ಅಂತ ಸಮಯದಲ್ಲಿ ಓಡೋಗ್ತಾನೆ. 23ನೇ ಸರ್ತಿ ದುರ್ಯೋಧನ ಅಂತಾನೆ, ಇನ್ನೊಂದು 2 ಮುಹೂರ್ತ ಇದೆ, ಇಷ್ಟು ದಾಟಿ ಬಿಟ್ರೆ ಅರ್ಜುನ ಶಸ್ತ್ರ ಸನ್ಯಾಸವನ್ನು ಮಾಡ್ತಾನೆ, ಅರ್ಜುನ ಸಾಯ್ತಾನೆ. ಪಾಂಡವರಲ್ಲಿ ಒಂದು ನಿಯಮ ಏನಂದ್ರೆ ಅವರಲ್ಲಿ ಯಾರ ಸತ್ರನೂ ನಾವು ಯುದ್ಧ ನಿಲ್ಲಿಸ್ತೀವಿ ಅಂತ ಒಂದು ನಿಯಮ. ನೋಡ್ರಿ, ಇಷ್ಟು ದುರ್ಬಲರು ಕೂಡ ಮಾಡ್ಕೊಂಡಿರುವಂತಹ ನಿಯಮಗಳು ಇಂಥವಿತ್ತು ಅಂದ್ರೆ ಯಾರನ್ನ ನಂಬ್ಕೊಂಡು ಮಾಡ್ಬೇಕು ಹೇಳಿ. ದೊಡ್ಡ ದೊಡ್ಡ ಕೆಲಸ ಮಾಡ್ತೀವಿ ಅಂತ ಹೇಳಿಬಿಟ್ಟು ಬಡಾಯಿ ಕೊಚ್ಕೊಳ್ತಾರ, ಪ್ರತಿಜ್ಞಾ ಮಾಡ್ಕೊಂಡ್ಬಿಟ್ರೆ ನೀಗಿಸವ್ರು ಯಾರು? ಇವರೆಲ್ಲ ಮಾಡ್ಕೊಂಡ್ಬಿಟ್ಟಿದ್ರೆ ಏನಂದ್ರೆ ನಮ್ಮಲ್ಲಿ ಯಾವನಾದ್ರೂ ಒಬ್ಬನು ನ್ಯಸ್ತಶಸ್ತ್ರನಾದ ಅಥವಾ ಹತಾಸ್ತ್ರನಾದ ಅಥವಾ ಹತಪ್ರಾಣನಾದ ಅಂತ ಹೇಳಿದ್ರೆ ಉತ್ತರ ಕ್ಷಣದಲ್ಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಯುದ್ಧವನ್ನ ನಿಲ್ಲಿಸ್ತೀವಿ. ಅಂದಮೇಲೆ ಇವರು ಹತಾಸ್ತ್ರರಾಗಬಾರ್ದು, ಇವರು ಪ್ರಾಣವನ್ನ ಕಳ್ಕೋಬಾರ್ದು. ಆ ರೀತಿಯಲ್ಲಿ ಇವರನ್ನ ಕಾಪಾಡಬೇಕು ಅಂತಂದ್ರೆ ಪ್ರತಿ ಬಾರಿಯೂ ಇವರು ಹಿಂದಕ್ಕೆ ಬರಬೇಕು. ಆ 2 ಮುಹೂರ್ತ ಕರ್ಣ ಹೋಗದೆ ಇರೋ ಹಂಗೆ ಇವ್ರು ಏನ್ ಮಾಡಿರ್ತಾರೆ ಅಂದ್ರೆ ಹಣ್ಣು ಮಾಡಿರ್ತಾರೆ. ದುರ್ಯೋಧನ ಮಂದಿ ಕೇಳ್ತಾನೆ, ಇನ್ನೊಂದ್ 2 ಮುಹೂರ್ತ ಕಾದು ಬಿಡು ಅಂತ. ಅದಕ್ಕೆ ಕರ್ಣ ಅಂತಾನೆ, ಏನ ಭೀಮಸೇನನ್ನು ಹೋಗ್ಬಿಟ್ಟು ತಡವೋದು, ಅವನ ಜೊತೆಗೆ ಯುದ್ಧಕ್ಕೆ ನಿಲ್ಲೋದು ಅಂದ್ರೆ ಆಟ ಅಂತ ಅನ್ಕೊಂಡಿದ್ಯೇನು? ನಾ ಈಗ ಎಷ್ಟು ಸರ್ತೆ ಬದುಕಿ ಬಂದಿದ್ದೀನೋ ಅಷ್ಟು ಸರ್ತೆನು ಜೀವಗ್ರಾಹದ ಭಯದಿಂದಾಗಿ ಬದುಕೊಂಡು ಬಂದಷ್ಟೇ ನನ್ನಲ್ಲಿ ಭೀತಿ ಇದೆ. ಬದುಕ್ತೀನೋ ಅಥವಾ ಸತ್ಯ ಹೋಗ್ತೀನೋ ಅಂತನ್ನುವಂತಹ ಭಯದಿಂದಲೇ ಪ್ರತಿ ಸರ್ತಿ ಓಡ್ ಬಂದಿದ್ದೀನಿ. ಆದ್ರೂ ನಿನ್ನ ಮೇಲಿನ ಮಮತೆಗೋಸ್ಕರವಾಗಿ, ನಿನ್ನ ಮೇಲಿನ ಸ್ನೇಹಕ್ಕೋಸ್ಕರವಾಗಿ, ಅಭಿಮಾನಕ್ಕೋಸ್ಕರವಾಗಿ ಪ್ರತಿ ಸಾರಿ ಯುದ್ಧ ಮಾಡಿದ್ದೀನಿ. ಇನ್ನು ನನಗೆ ಚೈತನ್ಯ ಇಲ್ಲ ಅಂತ ಹೇಳ್ತಾರೆ. ಯಾವ ಕರ್ಣನನ್ನ ಕಷ್ಟಪಟ್ಟು ಶಸ್ತ್ರಾಸ್ತ್ರಗಳನ್ನು ತಗೊಂಡು ಪ್ರತ್ಯಸ್ತ್ರಗಳನ್ನೆಲ್ಲ ದೇವತಾ ವ್ಯಕ್ತಿಗಳಿಂದ ಸಂಗ್ರಹ ಮಾಡಿಕೊಂಡು ಅದಕ್ಕಾಗಿ ಇಂದ್ರಕೀಲ ಪರ್ವತದಲ್ಲಿ ತಪಶ್ಚರ್ಯ ಮಾಡಿ ಶ್ರಮಪಟ್ಟು ಸಂಗ್ರಹೀತವಾದ ವಿದ್ಯಾದಿಗಳ ಮೂಲಕವಾಗಿ ದೇವತಾ ಸಹಾಯವನ್ನು ಸಂಪಾದನೆ ಮಾಡಿಕೊಂಡು ಅರ್ಜುನ ಎದುರಿಸಿದ್ನೋ ಅಂಥ ಕರ್ಣನನ್ನ ಭೀಮಸೇನ್ ದೇವರು ಹೊಡಿತಾರೆ. ಯಾವುದೇ ವಿಧವಾದಂತಹ ಮಂತ್ರಬಲ ಇಲ್ಲ, ಯಾವ ಅಸ್ತ್ರಗಳನ್ನು ಪ್ರಯೋಗ ಮಾಡೋದಿಲ್ಲ. ಬಹಳ ಚಂದ ಬರೀತಾರೆ ತಾತ್ಪರ್ಯದಲ್ಲಿ, ನಾಣ್ಯ ದೇವಾಹ ನತಾಸ್ತೇನ ಅಂತ. ಇನ್ನೊಬ್ಬ ದೇವತೆಯನ್ನ ನನ್ನ ಕೆಲಸ ಮಾಡಿಕೊಟ್ಬಿಡು ಅಂತ ಹೇಳಿಬಿಟ್ಟು ಕೇಳ್ಕೊಂಡಿರಲಿಲ್ಲಂತ ಭೀಮಸೇನ್ ದೇವರು. ನಾಯಾಚ ದೇವಮಾನುಷ, ಒಬ್ಬನೇ ಒಬ್ಬ ದೇವತೆಗಾಗಲಿ ಒಬ್ಬ ಮನುಷ್ಯನಿಗಾಗಲಿ ಹೋಗ್ಬಿಟ್ಟು ನನಗೆ ಇಂಥದ್ದು ಬೇಕು ಕೊಡು ಅಂತ ಕೈ ನೀಡಿ ಬೇಡಿರಲಿಲ್ಲ. ಎಂಥ ಧೈರ್ಯಭರಿತವಾದಂತಹ ವ್ಯಕ್ತಿತ್ವ, ಎಂಥ ವಿಚಿತ್ರ. ಮತ್ತು ಹಾಗಾದ್ರೆ ಏಕಚಕ್ರನಗರದಲ್ಲಿ ಭಿಕ್ಷಾ ಬೇಡ್ಲಿಕ್ಕೆ ಹೋಗಿರಲಿಲ್ಲ ಅಂದ್ರೆ ವಿಚಿತ್ರ ಅಂತ. ಕೆಲವರದು ಅದಕ್ಕೆ ಪ್ಲೇಸ್ ವ್ಯಾಲ್ಯೂ ಫೇಸ್ ವ್ಯಾಲ್ಯೂ ಅಂತಿದೆಯಲ್ಲ, ಅದೊಂಥರ ವಿಚಿತ್ರ. ಇವರು ಭಿಕ್ಷಾನ್ನಕ್ಕೋಸ್ಕರವಾಗಿ ಹೋದ್ರೆ ಇವರು ಓಂ ಅಂತಂದು ಹೇಳಿ ಶಬ್ದೋಚ್ಚಾರಣ ಮಾಡ್ತಿದ್ರೆ ಏನಾಗ್ಬಿಡ್ತಿತ್ತಂದ್ರೆ ಎದುರಿಗೆ ಯಾರ ಮನೆಗೆ ಹೋಗ್ತಿದ್ರೋ ಅವ್ರ ಮನೆ ಗೋಡೆ ಕುಸಿದು ಬೀಳ್ತಿತ್ತ.
ಈ ಬ್ರಾಹ್ಮಣರು ಬಂದು ಹೂಂಕಾರವನ್ನ ಹೇಳಿದ್ರೆ ಸಾಕು, ಸುಮ್ಮನೆ ನಮ್ಮ ಮನೆ ಗೋಡೆ ಎಲ್ಲ ಕೆಡ್ಕೋಬೇಕು. ಇದ್ರ ಬದಲಾಗಿ ಏನ್ ಮಾಡ್ಬೇಕಂದ್ರೆ ಇವ್ರು ಎಲ್ಲಿರ್ತಾರೋ ಅಲ್ಲಿ ಸ್ವಯಂ ಪಾಕ ಕೊಡೋದು ಒಳ್ಳೇದು. ಅಷ್ಟೇ ಒಬ್ಬ ಭೀಮಸೇನ ದೇವರು ಒಬ್ಬ ಕುಂಬಾರನನ್ನ ರಕ್ಷಣೆ ಮಾಡಿದ್ರಂತೆ. ಯಾವ ರೀತಿ ಅಂದ್ರೆ ಅವನ ಮನೆ ಇಡೀ ಹೊತ್ತಿ ಬೆಂಕಿಯಿಂದ ಉರಿತಾ ಇತ್ತಂತೆ. ಊರ ನಡುಮಧ್ಯದಲ್ಲಿ ಇರುವಂತಹ ಮನೆ ಬೆಂಕಿ ಕೆನ್ನಾಲಿಗೆಯನ್ನ ಚಾಚಿ ಅವನ ಹೆಂಡತಿ ಮಕ್ಕಳು ಎಲ್ಲರೂ ಸಜೀವ ದಹನವನ್ನ ಹೊಂದುತ್ತಾ ಇದ್ದಾರೆ, ಸತ್ತೋಗ್ತಾ ಇದ್ದಾರೆ, ಬಾಯಿ ಬಡ್ಕೊತಾ ಇದ್ದಾರೆ. ಒಳಗೆ 3 ಜನ ಮಕ್ಕಳು, ಹೆಂಡತಿ ಹೊರಗೆ ನಿಂತ್ಕೊಂಡು ಇವನು ಎದೆ ಬಡ್ಕೊಂತಾ ಇದ್ದಾನೆ. ರಕ್ಷಣೆ ಮಾಡ್ಲಿಕ್ಕಾಗ್ತಿಲ್ಲ, ಹೋಗ್ಲಿಕ್ಕಾಗ್ತಿಲ್ಲ. ಯಾರಪ್ಪ ಯಾರಾದ್ರೂ ಬಂದು ರಕ್ಷಣೆ ಮಾಡ್ರಿ ಅಂದ್ರೆ ಅನಾಮತ್ತಾಗಿ ಸುತ್ತಲೂ ಬೆಂಕಿ ಇದ್ರೆ ಆ ಬೆಂಕಿಯ ಮಧ್ಯದಲ್ಲಿರುವಂತಹ ಇಡೀ ಆ ಮನೆಯನ್ನ ಒಂದು ಅಂಗೈ ಹಾಕಿ ಎತ್ತಿ ಬಿಟ್ಟು ಈ ಕಡೆ ಇಟ್ಬಿಡ್ರು. ಆ ವ್ಯಕ್ತಿಗೆ, ಆ ಕುಂಬಾರನಿಗೆ ಬಹಿಷ್ಠರ ಪ್ರಾಣ ಅಂತಲ್ಲ, ಹೆಂಡತಿ ಮಕ್ಕಳು ಹೊರಗಿರುವಂತಹ ಪ್ರಾಣಕ್ಕೆ ಸದೃಶವಾಗಿ ಅಷ್ಟು ಪ್ರೀತಿ ಅಕ್ಕರೆ ಆಸ್ಥೆಯಿಂದಾಗಿ ಪಾಲನೆ ಲಾಲನೆ ಪೋಷಣೆ ರಕ್ಷಣೆ ಮಾಡಿಕೊಂಡಿರುವಂತಹ ಒಬ್ಬ ಪುರುಷ ತನ್ನ ಎದುರಿಗೆ ಹೆಂಡತಿ ಮಕ್ಕಳು ಸುಟ್ಟು ಕರಕಲಾಗಿ ಹೋಗ್ತಾರೆ ಅಂತಂದ್ರೆ ಅಂಥ ಅತಂತ್ರ ದುಃಖದಲ್ಲಿ ಇರುವಂಥವನು ಭೀಮಸೇನ ದೇವರು ಮಾಡಿರುವಂತಹ ಉಪಕಾರಕ್ಕೆ ಏನು ಕೊಡ್ಲಿ ನಾನು ಅಂತಂದ. ಬಡವ ಗಡಿಗೆ ಮಾಡಿ ಜೀವನ ಮಾಡುವಂತ ಅವನ ಹತ್ರ ಏನೂ ಇಲ್ಲ. ಆದ್ರೆ ಭೀಮಸೇನ ದೇವರಿಗೆ ಏನಾದ್ರೂ ಕೊಡಬೇಕು ಅಂತನ್ನುವಂತಹ ಅಪಾರವಾದ ಬಯಕೆ, ಏನಾರ ಕೊಡ್ಬೇಕು. ಇವ್ರಿಗೆ ಏನು ಕೊಡ್ತೀನೋ ಅದನ್ನ ಯಾರು ಇವ್ರಿಗೆ ಕೊಟ್ಟಿರ್ಬಾರ್ದು. ಅದಕ್ಕಾಗಿ ಒಂದು ಭಿಕ್ಷಾ ಪಾತ್ರನೇ ಮಾಡಿಕೊಟ್ಟಂತೆ. ಬ್ರಾಹ್ಮಣ ಅಲ್ವಾ, ಅದಕ್ಕಾಗಿ ಭಿಕ್ಷಾ ಪಾತ್ರನೇ ಮಾಡಿಕೊಟ್ಟಂತೆ. ಎಂತ ಭಿಕ್ಷಾ ಪಾತ್ರೆ ಅಂದ್ರೆ ಬಡಪೆಟ್ಟಿಗೆ ಬೇರೆಯವ್ರಿಗೆ ಎತ್ತಿರಬಾರ್ದು. ಭೀಮಸೇನ ದೇವರು ಎತ್ತಿದ್ರೆ ಭಿಕ್ಷಾ ಹೊರಟಿದ್ದಾರೆ ಅಂತ ಇರೋರಿಗೆಲ್ರಿಗೂ ಗೊತ್ತಾಗಿರ್ಬೇಕು. ಅಂಥದ್ದೊಂದು ಭಿಕ್ಷಾ ಪಾತ್ರೆ. ಸಾಮಾನ್ಯ 3-4 ಜನ ಅದರಲ್ಲಿ ಮಲ್ಕೊಳ್ಳೋ ಅಷ್ಟು ಜಾಗ ಇತ್ತಂತೆ. ಲೀಲಾಜಾಲವಾಗಿ 4-6 ಜನ ಅದರಲ್ಲಿ ಮಲ್ಕೊಳ್ಬಹುದಾಗಿರ್ತಕ್ಕಂತಹ ಒಂದು ಭಿಕ್ಷಾ ಪಾತ್ರೆಯನ್ನ ಮಾಡಿ ಭೀಮಸೇನ ದೇವರಿಗೆ ಕೊಟ್ಟಂತೆ. ನನ್ನ ಹತ್ರ ಇರೋ ಚೈತನ್ಯ ಇಷ್ಟೇ. ಇವು ದೊಡ್ಡ ಬ್ರಾಹ್ಮಣರು, ಏನೂ ಕೊಡ್ಲಿಕ್ಕೆ ನನ್ನ ಹತ್ರ ಚೈತನ್ಯ ಇಲ್ಲ, ಇಷ್ಟು ಚೈತನ್ಯ ಇದೆ ತಗೊಳ್ರಿ ಅಂತ. ಆಗ್ಲಿ ಅಂತ ಹೇಳಿ ಆ ಭಿಕ್ಷಾ ಪಾತ್ರೆ ಎತ್ಕೊಂಡು, ಆ ಮಣ್ಣಿನ ಪಾತ್ರೆ ಅಲ್ವಾ, ದಿನನಿತ್ಯ ಬಳಸೋದಕ್ಕೆ ಒಂದೇ ದಿವಸ ಹೋಗಿ ಒಂದು ಸರ್ತೆ ಯಾಚನೆ ಮಾಡುತ್ತಿರಲಿಲ್ಲ ಅಂತ ಭೀಮಸೇನ ದೇವರು. ಬೇಡೋದು ಅನ್ನೋದಿಲ್ಲ, ಕ್ಷತ್ರಿಯ ಅಲ್ವೇ, ವೈಶ್ಯರುಗಳ ಹತ್ತಿರದಲ್ಲಿ ಕರಸಂಗ್ರಹವನ್ನ ಮಾಡ್ಲಿಕ್ಕೆ ಅವಕಾಶ ಇದೆ. ಕ್ಷತ್ರಿಯನಾದಂಥವನು ಲೋಕ ಶಿಕ್ಷಣವನ್ನ ಮಾಡ್ಲಿಕ್ಕೆ, ಲೋಕವನ್ನು ರಕ್ಷಣೆ ಮಾಡಿಕೊಳ್ಳಿಕ್ಕೆ ವೈಶ್ಯರ ಹತ್ರ ಏನ್ ಮಾಡ್ಬೋದು ಅಂದ್ರೆ ಕರವನ್ನ ಸಂಗ್ರಹ ಮಾಡ್ಬೋದು, ಕಂದಾಯ ತಗೊಳ್ಬೋದು. ಅದು ಬೇಡದಾಗಲ್ಲ, ಅಲ್ಲಿ ಅಧಿಕಾರ. ಅದಕ್ಕಾಗಿ ಕರ ಸಂಗ್ರಹ ಮಾಡುವಂಥ ರಾಜ ಬಂದ್ರೆ ಹೆಂಗ್ ಬರಬೇಕು ಹಂಗೆ ಬರ್ತಿದ್ರಂತೆ. ಅದಕ್ಕಂದ್ರಂತೆ ನಿಮ್ಮ ಈ ಕರ ಸಂಗ್ರಹದ ಕಾರ್ಯಕ್ರಮ ಮನೆಗೆ ಬಂದು ಮಾಡೋದೇ ಬೇಡ, ವಾಲಂಟಿಯರ್ ಆಗಿ ನಾವೇನ್ ಮಾಡ್ಬಿಡ್ತೀವಿ, ವಾಪಸ್ ಬಿಡ್ತೀವಿ. ಆಗ್ಬೋದಲ್ಲ, ಮತ್ತೆ ಎಲ್ಲಿರ್ಬೇಕು, ನಿಮ್ಮ ಮನೆಯಲ್ಲಿ ನೀವಿರಿ, ಬಹಳ ಸಂತೋಷ ಅಂತ ಹೇಳಿ ಪುಸ್ತಕ ತೆಗೆದ್ರು, ಓದ್ತಾ ಕೂತ್ಕೊಂಡ್ಬಿಟ್ರು. ಅವತ್ತಿನಿಂದ ಭೀಮಸೇನ ದೇವರು ಒಬ್ರು ಮಾತ್ರ ಭಿಕ್ಷಕ್ಕೆ ಹೋಗ್ತಿರ್ಲಿಲ್ಲಂತೆ, ಧರ್ಮರಾಜಾದಿಗಳು ಎಲ್ಲರೂ ಹೋಗ್ತಿದ್ರು. ಸಂಗ್ರಹೀತವಾದಂತಹ ಭಿಕ್ಷಾನ್ನದಲ್ಲಿ 80% ಭಾಗವನ್ನ ಏನ್ ಮಾಡ್ತಿದ್ರಂತೆ, ಧರ್ಮರಾಜಾದಿಗಳೆಲ್ಲರೂ ಸಂತೋಷವಾಗಿ ತೆಗೆದಿಟ್ಟು ಬಿಟ್ಟು ಆಮೇಲೆ ಊಟಕ್ಕೆ ಕೊಡ್ತಿದ್ರು. ಇದು ನಮ್ಮದಲ್ಲದ ಭಾಗ ಅಂತ 80% ಭಾಗ ತೆಗೆದಿಟ್ಟು ಬಿಟ್ಟು ಆಮೇಲೆ ಏನಪ್ಪಾ ಅಂತಂದ್ರೆ ಊಟಕ್ಕೆ ಬೇರೆಯವ್ರಿಗೆ ಬಡಿಸ್ಬೇಕು. ಯಾವತ್ತಿಗೂ ಎದ್ದು ಹೋಗ್ತಿರ್ಲಿಲ್ಲ. ಇದ್ದಲ್ಲಿಂದ ಯಾರಿಗೂ ಯಾವ ವಿಧವಾದಂತಹ ರಕ್ಷಣೆಗೆ ಚ್ಯುತಿ ಬರ್ತಿರಲಿಲ್ಲ, ಅಷ್ಟು ಸಾಮರ್ಥ್ಯ. ಅದಕ್ಕಾಗಿ ಒಂದ್ ದಿವಸ ಏಕಚಕ್ರ ನಗರದಲ್ಲಿ ಇರಬೇಕಾದ್ರೆ ಎದುರಿಗಿನ ಮನೆಯಿಂದ ಅಳುವಂತಹ ಧ್ವನಿ ಕೇಳಿಸ್ತು. ಹೆಣ್ಮಕ್ಳು ಅಳು. ಭೀಮಸೇನ ದೇವರು ತಾಯಿ ಹೇಳಿದ್ರು, ಹೋಗ್ಬಿಟ್ಟು ನೀನ್ ನೋಡು. ಆ ಮನೆಯಲ್ಲಿ ಹೋದ್ರೆ ಅಲ್ಲಿ ಒಂದು ವೃತ್ತಾಂತನೇ ನಡೆದಿತ್ತು. ಹಿಡಿಂಬನ ಭಯದಿಂದಾಗಿ ಆ ಮನೆಯಲ್ಲಿ ಯಾರು ನರಬಲಿಗೆ ಹೋಗ್ಬೇಕು ಅಂತ ಹೇಳಿ ಪ್ರಸಂಗ. ಕುಂತಿದೇವಿ ತಾನು ತನ್ನ ಮಗನನ್ನ ಕಳಿಸಿಕೊಡ್ತೀನಿ ಅಂತ ಆಶ್ವಾಸನೆಯನ್ನು ಕೊಟ್ಟು ಬಂದು ಹೇಳ್ತಾಳೆ, ಮಗನೇ ನಿನಗಿವತ್ತು ಒಳ್ಳೆ ಊಟ ಇದೆ ಅಂತ. ತಾಯಿ ಅಲ್ಲ ಕುಂತಿದೆ,
ಎಲ್ರಿಗೂ ಬಡಿಸೋದ್ರಕ್ಕಿಂತಲೂ ಭೀಮಸೇನ ದೇವರಿಗೆ ಹೆಚ್ಚು ಬಡಿಸಿದಾಗಲೂ ಒಂದು ಅತೃಪ್ತಿ ಕಾಡ್ತಿತ್ತಂತೆ, ಮಗನಿಗೆ ಹೊಟ್ಟೆ ತುಂಬ ಊಟಕ್ಕೆ ಹಾಕ್ಲಿಲ್ಲ. ಎಲ್ರಿಗೂ ಊಟಕ್ಕೆ ಹಾಕಿದ ಮೇಲೆ ಭೀಮಸೇನ ದೇವರಿಗೆ ಹಾಕಿದೇನು ಊಟನ್ನ ಅಂತ ಯಾರಾದರೂ ಕೇಳಿದ್ರೆ ಕುಂತಿದ್ದೇವೆ ಅಂತಿಲ್ಲಂತೆ, ಏನೋ ಹಾಕಿದ್ನಪ್ಪ, ಹಾಕಿದ್ರೆ ತೃಪ್ತಿನೇ ಆಗ್ಲಿಲ್ಲ ಅಂತ ಹೇಳ್ತೀವಿ. ಅಂದ್ರೆ ಹೊಟ್ಟೆ ತುಂಬ ಅವನಿಗೆ ಊಟಕ್ಕೆ ಹಾಕಿದೆ ಅಂತ ನನಗೆ ಅನಿಸ್ಲಿಲ್ಲ. ಅವ್ರು ಹೇಗೆ ಅಂತಂದ್ರೆ ನೀ ಎಷ್ಟು ಹಾಕಿದ್ರು ತಿನ್ನೋ ಅಂಥವ್ರು, ಎಷ್ಟು ಹಾಕಿದ್ರು ಅಂದ್ರೆ ಅದು ಕಡಿಮೆ ಇರಲಿ ಅದು ಹೆಚ್ಚಿರಲಿ ತಿನ್ನೋ ಅಂಥವ್ರು. ಎಷ್ಟು ಹಾಕಿದೆ ಅಂದ್ರೆ ಹೊಟ್ಟೆ ತುಂಬ ಹಾಕದೆ ಅಂತ ಆಗ್ಲಿಲ್ಲ ಅಂತ ಹೇಳ್ತಿಲ್ಲ ಅಂತ ಕುಂತಿದೆ. ಅದಕ್ಕಾಗಿ ಯಾವಾಗ ಬ್ರಾಹ್ಮಣನ ಮನೆಯಿಂದ ಬಂದ್ಲೋ ಆವಾಗ ನಗ್ತಾ ಬಂದು ಹೇಳಿಲ್ಲಂತೆ, ಒಂದು ಸ್ವಲ್ಪ ಒಳ್ಳೆ ಊಟ ಸಿಗ್ತದಪ್ಪ ಇವತ್ತಿನ ದಿವಸ, ಒಂದು ಕೆಲಸ ಇದೆ ಸಣ್ಣದು ಅಲ್ಲ. ಏನು ಅಂದ್ರೆ ಈ ಊರಿಗೆ ತುಂಬಾ ತೊಂದರೆ ಕೊಡುವಂಥವನು ಒಂದು ರಾಕ್ಷಸ ಇದ್ದಾನೆ, ಅವನನ್ನು ಕೊಲ್ಲಬೇಕು. ಒಂದು 2 ಚಕ್ಕಡಿ ಬಂಡೆ ಅನ್ನ ಮಾಡಿಸಿದ್ದಾರೆ, ಬೇಕಾದಷ್ಟು ಭಕ್ಷ್ಯಗಳನ್ನು ಮಾಡಿಸಿದ್ದಾರೆ. ತಿಂದು ಬಿಟ್ಟು ಹೋಗಿ ಅವನನ್ನು ಸಂಹಾರ ಮಾಡಿದ. ಆಗಲಿ ಅಂದ್ರೆ ಕೊಡ್ತಿರೋ ಹಂಗೇನೆ ಒಪ್ಕೊಂಡ್ಬಿಟ್ರು. ಕುಂತಿದೇವಿ ಸಡಗರದಲ್ಲಿ ಓಡಾಡ್ತಾ ಇದ್ಲಂತೆ ಮನೆಯೊಳಗೆ. ಧರ್ಮರಾಜ ಭಿಕ್ಷಾಟನೆ ಮುಗಿಸ್ಕೊಂಡು ಬಂದಂತೆ. ಏನು ತುಂಬಾ ಸಂತೋಷದಿಂದ ಅಡ್ಡಾಡ್ತಿದ್ಯಲ್ಲ, ಇವತ್ತೇನು ವಿಶೇಷ, ಮಗ ಎದುರಿಗೆ ಕೂತಿದ್ದಾನ ಅಂತ ಹೇಳಿ ಹಾಸ್ಯ ಮಾಡಿದ. ಅವಾಗ ಕುಂತಿದೇವಿ ಅಲ್ಲಂತೆ, ಇಲ್ಲ ಇವತ್ತು ನನ್ನ ಮಗನಿಗೆ ಸ್ವಲ್ಪ ಒಳ್ಳೆ ಊಟಕ್ಕೆ ಹಾಕ್ತಾ ಇದ್ದೀನಿ. ದಿನ ಅಲ್ಲ, ದಿನ ಅಷ್ಟು ತೆಗೆದಿಟ್ಟು ಹಾಕಿದ್ರು ಅದು ಒಳ್ಳೆ ಊಟ ಅಂತ ಅವಳಿಗೆ ಲೆಕ್ಕ ಅಲ್ಲ. ಇವತ್ತೇನೋ ಒಂದು ಸ್ವಲ್ಪ ಒಳ್ಳೆ ಊಟಕ್ಕೆ ಏನು ಹೀಗಿದೆ ಅಂತ ಹೇಳಿದ. ಅವಾಗ ಧರ್ಮರಾಜ ಅಂತ ಅಂದ್ರೆ ಬಾಂಧವ್ಯ ಯಾವ ರೀತಿ ಭೀಮಸೇನ ದೇವರು ಗಳಿಸಿತ್ತು, ಭೀಮಸೇನ ದೇವರ ಬಗ್ಗೆ ಧರ್ಮರಾಜಾದಿಗಳ ಬಾಂಧವ್ಯ ಹೆಂಗಿತ್ತು ಅಂತಂದ್ರೆ ಅಂತಾನೆ ಈ ರೀತಿಯಲ್ಲಿ ಹಿಡಿಂಬನನ್ನ ಕೊಲ್ಲೋದಕ್ಕೋಸ್ಕರವಾಗಿ ನಾನು ಒಪ್ಪಿಗೆ ಕೊಟ್ಟು ಬಂದಿದ್ದೀನಿ. ಭೀಮಸೇನ ಹೋಗಿ ಸಂಹಾರ ಮಾಡ್ತಾನೆ. ಅದಕ್ಕೆ ಅವನನ್ನಂತೆ, ಯಾಕಮ್ಮ ದುರ್ಯೋಧನಾದಿಗಳಕ್ಕಿಂತಲೂ ನಮ್ಮ ವಿಷಯದಲ್ಲಿ ನೀನು ಕೆಟ್ಟವಳಾಗ್ಬಿಟ್ಟಿ ಅಂತ. ಯಾಕೆ? ದುರ್ಯೋಧನಾದಿಗಳು ಏನೆಲ್ಲ ಕಿತ್ಕೊಂಡಿದ್ರು ಕೂಡ ನಮ್ಮ ನಿದ್ದೆಯನ್ನು ಕಿತ್ಕೊಳ್ಳಿಕ್ಕಾಗಿರ್ಲಿಲ್ಲ ಅಂದಂತೆ ಧರ್ಮರಾಜ. ಯಾಕೆ ಅಂದ್ರೆ ನಮಗೆ ನಿದ್ದೆ ಕಾಡಡವಿಯಲ್ಲಿ ಕ್ರೂರ ಪ್ರಾಣಿಗಳ ಮಧ್ಯದಲ್ಲಿ ಹಿಂಸ್ರ ಪಶುಗಳು ಓಡಾಡುವಂತಹ ಸ್ಥಳದಲ್ಲಿ ದುಷ್ಟಚತುಷ್ಟಯ ಹಿಂಸೆ ಮಾಡುವಂತಹ ಪ್ರಸಂಗದಲ್ಲಿ ಏಕಾಂತದಲ್ಲಿ ಸ್ವಜನರು ಇಲ್ಲದೆ ಇರತಕ್ಕಂತಹ ಸ್ಥಳದಲ್ಲಿ ಎಲ್ಲೇನೆ ನಮ್ಮ ನಿದ್ದೆ ಇದುವರೆಗೂ ದುರ್ಯೋಧನ ಕಿತ್ಕೊಳ್ಳಿಕ್ಕಾಗಿಲ್ಲ. ಯಾಕೆ ಅಂದ್ರೆ ಯಸ್ಯ ಬಾಹು ಸಮಾಶ್ರಿತ್ಯ ಸುಖೇನ ವಯಂ ಸರ್ವೇ ಶಯಾಮಃ. ಯಾವನ 2 ಬಾಹುಗಳ ಮೇಲೆ ಮಲ್ಕೊಂತಿದ್ರಂತೆ ಭೀಮಸೇನ ದೇವರು, ಅಂಗಾತಾಗಿ ಮಲ್ಕೊಂಡು 2 ಕೈಗಳನ್ನು ಚಾಚಿ ಬಿಟ್ರೆ ಒಂದು ಕಡೆ ಧರ್ಮರಾಜ ಸಹದೇವ, ಇನ್ನೊಂದು ಕಡೆ ಅರ್ಜುನ ನಕುಲ, 4 ಜನರನ್ನ ಭೀಮಸೇನ ದೇವರು ತಮ್ಮ ತೋಳಿನ ಪರಿಪುಷ್ಟವಾಗಿರ್ತಕ್ಕಂತಹ ಸ್ಥಾನದಲ್ಲಿ ಮಲಗಿಸ್ಕೊಂಡಿರ್ತಿದ್ರಂತೆ. ಎಷ್ಟು ಸುಖವಾಗಿ ನಿದ್ದೆ ಮಾಡ್ತೀವಿ ನಮ್ಮ ತಮ್ಮ ಭೀಮ ಬಾವು ಚಾಚಿ ಬಿಟ್ಟಾದ್ರೆ. ಅಂದ್ರೆ ಮಲಕೊಂಡಾಗಲೂ ಇವರನ್ನ ಹೆಂಗೆ ಮಲಗಿಸ್ಕೋಬೇಕಾದ್ರೆ ಸಣ್ಣ ಮಕ್ಕಳು ಯಾವ ರೀತಿಯಲ್ಲಿ ಅಲ್ಲಾಡ್ಬಿಟ್ರಿ ಎದ್ದು ಬಿಡ್ತಾರೋ ಆ ರೀತಿ ಮಲಗಿಸ್ಕೊಂಡಿರ್ತಿದ್ರಂತೆ ತಮ್ಮಂದ್ರನ್ನ. ಅಷ್ಟು ಅಕ್ಕರೆ, ಆಸ್ಥೆ, ಪ್ರೀತಿ, ಮಮತೆ, ಅಭಿಮಾನ, ಧರ್ಮರಾಜನ ಮೇಲೆ ಗೌರವ ಇಷ್ಟಿಟ್ಕೊಂಡು ಸದಾ ಕಾಲಕ್ಕೂ ನೋಡ್ಕೊಳ್ತಕ್ಕಂತಹ ಭೀಮಸೇನ ದೇವರನ್ನ ನೀವು ಹೋಗ್ಬಿಟ್ಟು ಹಿಡಿಂಬನ ಜೊತೆಗೆ ಹೋಗಿ ಕಾದಾಡು ಅಂತ ಹೇಳ್ತಿದ್ಯಲ್ಲಮ್ಮ, ಯಾಕೆ ನಮ್ ನಿದ್ದೆ ಹಾಳು ಮಾಡ್ತಾ ಇದ್ದಿ? ದುರ್ಯೋಧನಾದಿಗಳು ನಮ್ ನಿದ್ದೆ ಕೆಡಿಸಿರ್ಲಿಲ್ಲ. ಯಾಕೆ ಏನ್ ಮಾಡಿದ್ರು ದುರ್ಯೋಧನಾದಿಗಳು ಭೀಮಸೇನನ್ನ ಏನೂ ಮಾಡ್ಲಿಕ್ಕಾಗಲಿಲ್ಲ. ಭೀಮಸೇನ ನಮ್ಮ ಜೊತೆಯಲ್ಲಿ ಇದ್ದಿದ್ರಿಂದ ನಮ್ಮ ನಿದ್ರೆಗೆ ಎಂದಿಗೂ ಭಂಗ ಆಗಿರ್ಲಿಲ್ಲ. ಆದ್ರೆ ನೀನೇನಂದ್ರೆ ದುರ್ಯೋಧನಾದಿಗಳಕ್ಕಿಂತ ಕೆಟ್ಟವಳು ನೀನು. ಯಾಕೆ ಅಂದ್ರೆ ಅವ ನಿದ್ದೆ ಹಾಳು ಮಾಡ್ಲಿಕ್ಕೆ ಆಗಿರ್ಲಿಲ್ಲ, ನೀನ್ ನಿದ್ದೆ ಹಾಳು ಮಾಡಿದೀನಿ. ಯಾಕೆ? ಯಸ್ಯ ಬಾಹು ಸಮಾಶ್ರಿತ್ಯ ಸುಖೇನ ವಯಂ ಸರ್ವೇ ಶಯಾಮಃ ಅಂತ ಅಂದ್ರೆ ಕುಂತಿದೇವಿ ಅಂತಾಳೆ, ನೋಡು ನೀನು ಭೀಮನನ್ನ ನೋಡಿರೋದಕ್ಕಿಂತ ತಾಯಿಯಾಗಿ ನಾನು ನೋಡಿದ್ದು ಬಹಳ ಹೆಚ್ಚು. ಯಾವನು ಹುಟ್ಟಿದಾಗಲೇ
ಸಿಂಹಗರ್ಜನೆ ಆಯಿತು ಅಂತ ಭಯದಿಂದ ನಾನು ಕೈಯಿಂದ ಬಿಟ್ಟರೆ ಅವ ನೆಲಕ್ಕೆ ಬಿದ್ದದ್ದಕ್ಕೆ ಆ ಶತಶೃಂಗ ಪರ್ವತ ನಿಜವಾಗಿಯೂ ಶತಶೃಂಗವೇ ಆಗ್ಬಿಡ್ತದೆ. 100 ಹೊಳೆ ಆಗೋಯ್ತು ಪರ್ವತನೇ. ಮಗು ಬಿದ್ದರೆ ಪರ್ವತ ಹೊಳ ಆಗೋದಿದೆಯೇ? ಆಯ್ತು. ಅಷ್ಟ ಸಾಮರ್ಥ್ಯವಂತನಾದಂಥವನು ನನ್ನ ಮಗ ಯಕ್ಕಶ್ಚಿತ್ ಹಿಡಿಂಬನಿಗೆ ಅವನು ಈಡೆ ಅಂತಂತಾಳ. ಹಿಡಿಂಬನಂತವನ ಕೈಯಲ್ಲಿ ನನ್ನ ಮಗ ಸಿಗ್ತಾನೇನು, ಇವತ್ತು ಅವ ಸಿಕ್ಕಿದ ನೋಡು, ನಾಳೆ ಅವನು ಇರೋದಿಲ್ಲ ಅಂತ ಅಷ್ಟು ವಿಶ್ವಾಸ. ರಕ್ಷೋತ್ನ ಆ ರೀತಿಯಲ್ಲಿ ಹಿಂದಕ್ಕೆ ಹಿಡಿಂಬನನ್ನ ಕೊಂದಿರ್ತಾರೆ, ಈಗ ಬಕಾಸುರನನ್ನ ಕೊಲ್ತಾರೆ ಅಂತನ್ನುವಂತಹ ವಿಶ್ವಾಸ. ಹಿಡಿಂಬನನ್ನ ಕೊಂದದ್ದು ಎದುರಿಗೆ ನಡೆದೋಗಿದೆ, ಬಕಾಸುರನನ್ನು ಅದೇ ರೀತಿಯಲ್ಲಿ ಕೊಲ್ತಾರೆ ಅಂತ ಹೇಳಿ ವಿಶ್ವಾಸವನ್ನು ತೋರ್ಪಡಿಸ್ತಾಳೆ. ಭೀಮಸೇನ ದೇವರು ಕೊಲ್ತಾರೆ. ಈ ರೀತಿಯಲ್ಲಿ ಲೀಲಾಜಾಲವಾಗಿ ಆ ಒಂದು ಬಕಾಸುರನ ಸಂಹಾರವನ್ನು ಮಾಡ್ತಾರೆ. ಮಾಡಿ ಅಲ್ಲಿಂದ ಮುಂದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಏಕಚಕ್ರ ನಗರಕ್ಕೆ ಬರ್ತಾರೆ. ಪೂರ್ವ ಸಿದ್ಧತಾಕ್ಕನುಸಾರವಾಗಿ ಅರ್ಜುನನನ್ನು ಮುಂದೆ ಮಾಡಿ ದ್ರೌಪದಿ ದೇವಿಯನ್ನು ಸ್ವೀಕಾರ ಮಾಡಬೇಕು ಅಂತ ಅನ್ನೋದು ಇತ್ತು. ಅಲ್ಲಿ ರುದ್ರಾದಿ ದೇವತೆಗಳ ಶಾಪಾದಿಗಳು ಕಾರಣ ಆಗಿತ್ತು. ಇರಲಿ, ಅದಕ್ಕೋಸ್ಕರವಾಗಿ ಆ ಶಾಪದ ನಿಮಿತ್ತವಾಗಿ ಭೀಮಸೇನ ದೇವರು ಅರ್ಜುನನನ್ನು ಮುಂದೆ ಮಾಡಿ ಅವನ ದ್ವಾರ ಆ ಕನ್ಯಾಕುಮಾರಿಯನ್ನು ದ್ರೌಪದಿ ದೇವಿಯನ್ನು ಸ್ವೀಕಾರ ಮಾಡಿ ರಾಜನ್ಯರುಗಳನ್ನೆಲ್ಲರನ್ನೂ ಕೂಡ ಸೋಲಿಸಿದಾಗಲೂ ಕೂಡ ಕೀರ್ತಿ ಯಾರಿಗೆ? ದ್ರೌಪದಿ ಸ್ವಯಂವರದಲ್ಲಿ ಅರ್ಜುನ ಗೆದ್ದ ಅಂತ. ಆದರೆ ನಿಜವಾದ ಜಯ ಯಾರದು ಅಂದ್ರೆ ಅರ್ಜುನ ಮತ್ಸ್ಯಯಂತ್ರವನ್ನ ಭೇದನ ಮಾಡಲಿಕ್ಕೆ ಪ್ರೇರಿತರಾದಂತಹ ಅರ್ಜುನ ಮತ್ಸ್ಯಯಂತ್ರವನ್ನ ಹೊಡೆದ ನಂತರದಲ್ಲಿ ರಾಜರುಗಳ ವಿರೋಧವನ್ನ ಉಪಶಮನ ಮಾಡಿತ್ತು. ತಮಗೆ ಮಾತ್ರ ಅಲ್ಲ, ತಮ್ಮ ಕುಟುಂಬಕ್ಕೆ ಮಾತ್ರ ಅಲ್ಲ, ದ್ರುಪದ ರಾಜನಿಗೆ ಬಂದಿರತಕ್ಕಂತಹ ರಾಜರುಗಳ ವಿರೋಧವನ್ನು ಉಪಶಮನ ಮಾಡ್ತಾರೆ. ಯಾಕೆಂದ್ರೆ ದ್ರುಪದ ಕ್ಷತ್ರಿಯರುಗಳಲ್ಲಿ ಯುದ್ಧ ವಿದ್ಯಾ ಕೌಶಲ್ಯ ಕಡಿಮೆ ಆಗಿದೆ, ಬ್ರಾಹ್ಮಣರಿಗೆ ಕನ್ಯಾದಾನ ಮಾಡಬೇಕು ಅಂತ ಮನಸ್ಥಿತಿ ನಿನಗಿದ್ರೆ ಬ್ರಾಹ್ಮಣರಿಗೆ ಕನ್ಯಾದಾನ ಮಾಡ್ತೀನಿ ಬನ್ರಿ ಅಂತ ಹೇಳಬೇಕಾಗಿತ್ತು. ಸ್ವಯಂವರ ಅಂತನ್ನೋ ನಾಟಕ ಯಾಕೆ ಆಡಿದಿ ಅಂತ ಹೇಳಿ ಕೋಪ ಮಾಡ್ಕೊಂತಾರೆ ಎಲ್ಲ ರಾಜರುಗಳು. ಪಾಂಡವರು ತಾವು ಶುದ್ಧ ಕ್ಷತ್ರಿಯ ವೇಷದಲ್ಲಿ ಪ್ರಕಟರಾಗದೇ ಇದ್ದದ್ದರಿಂದಾಗಿ ಬ್ರಾಹ್ಮಣರಿವರು ಅಂತ ಭ್ರಾಂತರಾಗಿರತಕ್ಕಂತಹ ಬೇರೆ ಕ್ಷತ್ರಿಯ ರಾಜರುಗಳು ದ್ರುಪದರಾಜನ ಮೇಲೆ ಹಗೆತನವನ್ನು ತೋರಿಸ್ತಾರೆ. ಕಾರಣ ಏನು ಅಂದ್ರೆ ಇವನಿಗೆ ವಿದ್ಯಾದಿಂದಾಗಿ ಕುಶಲರಾಗಿರ್ತಕ್ಕಂತಹ ಬ್ರಾಹ್ಮಣರಿಗೇನೆ ಕನ್ಯಾದಾನ ಮಾಡಬೇಕು ಅಂತ ಮನಸ್ಸಿದ್ರೆ ಸ್ವಯಂವರ ಅನ್ನೋ ನಾಟಕ ಆಡಿ ನಮ್ಮನ್ನೆಲ್ಲರನ್ನು ಸ್ಪರ್ಧಿಗಳು ಅಂತ ಯಾಕೆ ಕರೆದ, ನಮ್ಮನ್ನ ಅಪಮಾನ ಮಾಡ್ಲಿಕ್ಕೆ ಕರೆದಿದ್ದಾನೆ ಅಂತ ಹೇಳಿ ದ್ರುಪದರಾಜನ ಮೇಲೆ ಹೋಗ್ತಾರೆ. ಆಗ ದ್ರುಪದರಾಜನನ್ನ ವಿರೋಧಿಸ್ತಕ್ಕಂಥವ್ರು ಎಲ್ಲರನ್ನು ಸದೆಬಡಿದು ಕಳಿಸ್ತಾರೆ. ದ್ರೌಪದಿ ಸ್ವಯಂವರ ನಿಜವಾಗಿ ಗೆದ್ದದ್ದು ತಾವು ಅಂತನ್ನೋದು ಜಗತ್ತಿಗೆ ಗೊತ್ತಾಗದೇ ಇರೋ ಹಂಗೆ ಅರ್ಜುನನನ್ನ ಮುಂದೆ ಮಾಡ್ತಾರೆ. ಆ ನಂತರದಲ್ಲಿ ರಾಜಸೂಯ, ಅದರಲ್ಲೆಲ್ಲ ಜರಾಸಂಧನ ಸಂಹಾರಾದಿಗಳು. ಜರಾಸಂಧನೇ ಸ್ವಯಂ ಏನ್ ಮಾಡ್ತಾನೆ ಅಂದ್ರೆ ಭೀಮಸೇನ ದೇವರನ್ನ ಬಗ್ಗೆ ಹೇಳ್ತಾನೆ, ಕೃಷ್ಣನ ಬಗ್ಗೆ ಹೇಳ್ತಾನೆ, ನಿನ್ ಜೊತೆಗೆ ಹೋರಾಡಿದ್ರೆ ಜಯಾಪಜಯಗಳು ನಿಶ್ಚಯ ಆಗೋದಿಲ್ಲ ಅಂತ ಹೇಳಿ ನಿನ್ನನ್ನು ಬಿಟ್ಟಿದ್ದೀವಿ. ಅರ್ಜುನನ್ ಜೊತೆಗೆ ಯುದ್ಧ ಮಾಡೋಣ ಅಂತಂದ್ರೆ 50 ಯುಧೋಪಿ ಬಾಲಯೇವ ಅಥವಾ ಮಮ, 55 ವರ್ಷ ಆಗಿರ್ತದೆ ಅರ್ಜುನನಿಗೆ. ಇವ ನನ್ನ ದೃಷ್ಟಿಯಲ್ಲಿ ಸಣ್ಣ ಹುಡುಗ ಅಂತಾನ. ಇವ ಸೋತ್ರನು ನನ್ನ ಕಡೆಯಿಂದ ನನಗೆ ಅವಮರ್ಯಾದೆ, ಗೆದ್ರನು ಅವಮರ್ಯಾದೆ ಅಂತಾನೆ. ಅಲ್ಲ, ಅರ್ಜುನನನ್ನು ಗೆದ್ರೆ ಯಾಕೆ ಅವಮರ್ಯಾದೆ? ಅರ್ಜುನ ನಿನ್ನ ಕಡೆಯಿಂದ ಸೋತು ಬಿಟ್ರ ಅವಮರ್ಯಾದೆ ಸರಿ, ಸಣ್ಣ ಹುಡುಗನನ್ನು ಸೋಲಿಸ್ತಾರೆ. ಗೆದ್ರೆ ಯಾಕೆ? ಅರ್ಜುನನಂತ ವ್ಯಕ್ತಿಯನ್ನ ಅತ್ಯಂತ ನಿಕೃಷ್ಟನಾಗಿರೋನನ್ನು ಗೆದ್ದಿರೋದು ಏನ್ ದೊಡ್ಡ ಪೌರುಷ ಓ ಜರಾಸಂಧ ಅಂತ ಹೇಳಿ ನನ್ನನ್ನೆಲ್ಲ ಏನ್ ಮಾಡ್ತಾರೆ ಅಂತ ಹೇಳಿಸ್ತಾರೆ ಅಂತಾನೆ. ಆದ್ರೆ ಭೀಮಸೇನ ದೇವರನ್ನು ಒಪ್ಕೊಂತಾನೆ ತನ್ನ ಪ್ರತಿದ್ವಂದಿ ಅಂತ ಜರಾಸಂಧ. ಕಾರಣವನ್ನ ಬಹಳ ಸ್ವಾರಸ್ಯವಾಗಿರುತ್ತೆ.
ಯಾಕೆ ಅಂದ್ರೆ ಇವರು ಬಕಾಸುರನನ್ನ ಸಂಹಾರ ಮಾಡದಂಥವನು ಇವನು, ಆದ್ರಿಂದ ನನ್ನ ಜೊತೆಗೆ ಹೋರಾಡಲಿಕ್ಕೆ ಸಮಬಲನಾದವನು ಅಂತ ಹೇಳ್ತಾನೆ. ವಾಸ್ತವದಲ್ಲಿ ಬಕಾಸುರನನ್ನ ಭೀಮಸೇನ ದೇವರು ಕೊಂದಿದ್ದಾರೆ ಅಂತ ಗೊತ್ತಾಗ್ತಿರೋ ಹಾಗೇನೆ ಜರಾಸಂಧ ತನ್ನ ಮಗ ಸಹದೇವನಿಗೆ ಪಟ್ಟಾಭಿಷೇಕ ಮಾಡಿ ಬರ್ತಾನೆ. ಇದು ನನ್ನ ಜೀವನದ ಕೊನೆ ಯುದ್ಧ, ನಾ ಇನ್ನು ಮರಳಿ ಬರೋದಿಲ್ಲ. ಯಾಕೆ ಅಂದ್ರೆ ಬಕಾಸುರನ ಹತ್ತಿರದಲ್ಲಿ ಬಲಿಷ್ಠನಾದದ್ದರಿಂದ ಜರಾಸಂಧ ಒಂದ್ಸರ್ತಿ ಅವನನ್ನು ಯುದ್ಧ ಮಾಡಿ ನೋಡೋಣ, ಅವನನ್ನು ನನ್ನ ಅಂಕೆಯಲ್ಲಿ ಇಟ್ಕೊಳ್ಳೋಣ ಅಂತ ಹೋಗಿರ್ತಾನೆ ಬಕಾಸುರನ ಹತ್ತಿರದಲ್ಲಿ. ಬಕಾಸುರ ಪ್ರತಾಪಶಾಲಿ ಅಷ್ಟೇ ಅಲ್ಲ, ಅವನು ದ್ವಾಪರ ಯುಗಕ್ಕೆ ಸಂಬಂಧ ಪಡೆದ ಇರತಕ್ಕಂಥ ವ್ಯಕ್ತಿ. ಅವನು ತ್ರೇತಾಯುಗದವನವನು, ದ್ವಾಪರ ಯುಗದ ತನಕ ಬದುಕಿಬಿಟ್ಟಿದ್ದ. ಅವನನ್ನ ಕರೆದು ಯುದ್ಧ ಮಾಡ್ತೀನಿ ಅಂತ ಜರಾಸಂಧ ಹೋದ್ರೆ ಬಕಾಸುರ ಕೊಟ್ಟಿರುವಂತ ಏಟಿಗೆ ಜರಾಸಂಧ ಮಗಧ ದೇಶಕ್ಕೆ ಬಂದು ಬಿದ್ದಿದ್ದಂತೆ. ಬಕಾಸುರ ಇದ್ದದ್ದು ಯಕ್ಷಚಕ್ರನಗರ ಪ್ರಾಂತ್ಯ ಅನ್ನೋದು ದಕ್ಷಿಣ ದೇಶದಲ್ಲಿರೋದು. ಇಲ್ಲಿ ಹೊಡೆದ್ರೆ ಅಲ್ಲಿ ಹೋಗಿ ಬಿಡಬೇಕು ಅಂತಂದ್ರೆ ಇನ್ನು ಎಂತ ಏನು ಹೊಡೆದಿರ್ಬೇಕು ಅವನು ಬಕಾಸುರ. ಅಂಥವನನ್ನ ಬರಿಗೈಯಿಂದ ಕೊಂದಿದ್ದಾನೆ ಅಂತಂದ್ರೆ ಭೀಮಸೇನ ಇನ್ನೆಷ್ಟು ಬಲಿಷ್ಠ ಇರಬೇಕು. ಇಂಥವನ ಜೊತೆಗೆ ಯುದ್ಧ ಮಾಡ್ಲಿಕ್ಕೆ ಹೋಗ್ತಿದ್ದೀನಿ ಅಂದ್ರೆ ನಾನು ಮರಳಿ ಬರ್ತೀನಿ ಅಂತ ಹೆಂಗೆ ವಿಶ್ವಾಸ ಇಟ್ಕೋಬೇಕು? ಮರಳಿ ನಾನು ಬರೋದಿಲ್ಲ ಅಂತಂದ್ರೆ ನನ್ನ ಮಗನಿಗೆ ರಾಜ್ಯಾಭಿಷೇಕ ಮಾಡೋರು ಯಾರು? ಅಂದ್ಮೇಲೆ ರಾಜ್ಯಾಭಿಷೇಕ ಮಾಡ್ತಿದ್ದೀನಿ ಅಂದ್ರೆ ಏನರ್ಥ? ನಾವು ಮರಳಿ ಬರೋದಿಲ್ಲ. ಸಾಯೋಕ್ಕಿಂತ ಮುಂಚೆ ನಾ ಸತ್ತೆ ಅಂತ ಹೇಳಿ ವೈರಿಗಳಿಗೆ ಹೆದರಿಕೆಯನ್ನ ಹುಟ್ಟಿಸ್ತಕ್ಕಂಥ ವೀರಾಗ್ರಣಿ ಯಾರಾದರೂ ಇದ್ರೆ ಕುರುಕುಲದ ವೈಭವದಲ್ಲಿ ಅದು ಭೀಮಸೇನ. ಜರಾಸಂಧಾಂತಕೋ ವೀರಃ ದುಶ್ಯಾಸನ ವಿನಾಶನಃ ಅಂತ ಹೇಳ್ತಾರೆ. ಜರಾಸಂಧನಿಗೆ ನೋಡ್ತಿರೋ ಹಂಗೇನೆ ಯಮದೇವರು ಕಂಡಂಗ ಆಗ್ತಿತ್ತಂತೆ ಭೀಮಸೇನ ದೇವರನ್ನು ನೋಡ್ತಿರೋ ಹಂಗೆ. ಜರಾಸಂಧಾಂತಕ, ಅಂತಕ ಅಂದ್ರೆ ಯಮ. ಜರಾಸಂಧನ ಪ್ರಾಣವನ್ನ ತೆಗೆದಿದ್ರಿಂದ ನಿಜವಾಗಿಯೂ ಯಮ ಹೆಂಗ್ ವರ್ತಿಸ್ಬೇಕು ಅದೇ ರೀತಿ ಜರಾಸಂಧನಿಗೆ ವರ್ತಿಸಿದ್ರು. ಜರಾಸಂಧನ ವಧ ಮತ್ತು ದುರ್ಯೋಧನನ ವಧ ಎರಡು ತುಂಬಾ ಮಹತ್ವದ್ದು ಅಂತ ಹೇಳ್ತಾರೆ. ಅದೊಂದು ಹೇಳಬೇಕಾಗಿರೋ ವಿಷಯ. ಯಾಕೆ ಅಂದ್ರೆ ಜರಾಸಂಧನನ್ನ ಭೀಮಸೇನ ದೇವರು ಕೊಂದ್ರಂತ. ಹೇಗ್ ಕೊಂದ್ರು ಅಂದ್ರೆ ಪ್ರತಿಭಾಯು ಸೀಳೆ ಹಾಕಿದಾಗ ಶಕಲಗಳು ಬೇರೆ ಬೇರೆ ಆಗಿ ಬೀಳ್ತಾ ಇತ್ತು. ಕೃಷ್ಣ ಒಂದಾವೃತ್ತಿ ಕಡ್ಡಿಯನ್ನು ಮುರಿದು ವಿರುದ್ಧ ದಿಕ್ಕಿಗೆ ಎಸ್ದಂಗೆ ಭೀಮಸೇನ ದೇವರು ಮಾಡಿದ್ರು. ಆವಾಗ ಜರಾಸಂಧ ಸತ್ತ. ಜರಾಸಂಧನನ್ನ ಕೊಲ್ಲುವ ನೈಪುಣ್ಯತ ಭೀಮಸೇನ ದೇವರಿಗಿರಲಿಲ್ಲ ಅಂತ ಅನೇಕ ಜನ ಕಥೆ ಹೇಳ್ತಾರೆ. ದೃಶ್ಯ ಕಾವ್ಯಗಳಲ್ಲೂ ಆ ರೀತಿ ತೋರಿಸಿದ್ದಾರೆ. ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಆಚಾರ್ಯರು ನಿರ್ಣಯ ಕೊಡ್ತಾರೆ. ಶ್ರೀಮದಾಚಾರ್ಯ ಅಮರ್ಮಗ್ನ ಅಂತಾರೆ. ಸಾಮಾನ್ಯವಾಗಿ ಯುದ್ಧದಲ್ಲಿ ಶಸ್ತ್ರ ಪ್ರಯೋಗದಿಂದ ಹೊಡೆಯೋದಾದ ಸಂದರ್ಭದಲ್ಲಿ ಅಥವಾ ದೈಹಿಕ ಬಲವನ್ನ ಪ್ರಯೋಗ ಮಾಡಿದಾಗ ಯಾವನು ಕೊಲ್ಲೋವನಿರ್ತಾನೋ ಅವನನ್ನ ಬಲಿಷ್ಠ ಅಂತ ಯುದ್ಧ ನೀತಿ ಯಾವಾಗ ತೀರ್ಮಾನ ಮಾಡುತ್ತದೆ? ತುಂಬಾ ಸೂಕ್ಷ್ಮವಾದಂತಹ ವಿಷಯ. ಕೊಲ್ಲವನನ್ನ ಯಾವಾಗ ಸತ್ತವನಕ್ಕಿಂತಲೂ ಬಲಿಷ್ಠ ಅಂತ ತೀರ್ಮಾನ ಮಾಡುತ್ತದೆ ಅಂದ್ರೆ ಯುದ್ಧ ನೀತಿ ಅಂತ ಒಂದಿದೆ. ಅದು ಯಾವಾಗ ತೀರ್ಮಾನ ಮಾಡುತ್ತದೆ ಅಂದ್ರೆ ಅಮರ್ಮ ಸ್ಥಾನದಲ್ಲಿ ಹೊಡೆದ್ರೆ ಮಾತ್ರ ಬಲಿಷ್ಠ ಅಂತ ತೀರ್ಮಾನ ಮಾಡುತ್ತದೆ. ಮರ್ಮಸ್ಥಾನದಲ್ಲಿ ಹೊಡೆದ್ರೆ. ಮರ್ಮಸ್ಥಾನ ಅಂದ್ರೆ ದೇಹದ ಸೂಕ್ಷ್ಮ ಪ್ರದೇಶಗಳು. ಯಾವ ಪ್ರದೇಶಕ್ಕೆ ಹೊಡೆದು ಬಿಟ್ರೆ ಮನುಷ್ಯ ತಕ್ಷಣದಲ್ಲಿ ಪ್ರಾಣ ಕಳ್ಕೊಂಡು. ಕುತ್ತಿಗೆಯ ನರಗಳು, ಜನನಾಂಗಗಳು, ಕಿವಿಯ ಕೆಳಭಾಗ, ಪಕ್ಕೆಯ ಸಂಧಿಗಳು, ಗಂಟಲಿನ ನಾಳ ಹೊರಗೆ ಚಾಚಿರುವಂಥದ್ದು, ಇವನ್ನೆಲ್ಲವನ್ನು ಸಾಮಾನ್ಯವಾಗಿ ಮರ್ಮಸ್ಥಾನ ಅಂತ ಕರೀತಾರೆ. ಸೂಕ್ಷ್ಮ ಸ್ಥಾನಗಳು. ಇಲ್ಲಿ ಹೊಡೆಯತಕ್ಕಂತಹ ಸಣ್ಣ ಸಣ್ಣ ಏಟು ಏನಾಗ್ಬಿಡುತ್ತೆ ಅಂದ್ರೆ ಪ್ರಾಣ ಹೋಗ್ಲಿಕ್ಕೆ ಕಾರಣ ಆಗುತ್ತೆ. ಸಣ್ಣ ಏಟು, ಬಹಳ ದೊಡ್ಡದಲ್ಲ,
ಸಣ್ಣ ಏಟು ಏನಾಗ್ಬಿಡುತ್ತದೆ ಅಂದ್ರೆ ಪ್ರಾಣ ಕಳೆದು ಬಿಡುತ್ತೆ. ಹೀಗೆ ಹೊಡೆದು ಕೊಂದ್ರೆ ಏನಲ್ಲ ಅಂತಂದ್ರೆ ಬಲಿಷ್ಠ ಅಲ್ಲ. ಯುದ್ಧ ಗೊತ್ತಿದ್ದವನು ವಿಜಯಿ ಅವನು ಅಂತ ಹೇಳ ಅಷ್ಟೇ ಏನ್ ಮಾಡುತ್ತದೆ ಅಂದ್ರೆ ಅವನನ್ನ ಸ್ತೋತ್ರ ಮಾಡ್ತದೆ. ಆದ್ರೆ ಯಾವನು ಪರಾಜಿತನಾಗಿದ್ದಾನೋ ಅಥವಾ ಯಾವನು ಮೃತನಾಗಿದ್ದಾನೋ ಅವನ ವಿರುದ್ಧವಾಗಿ ಹೋರಾಡಿ ಗೆದ್ದಿರತಕ್ಕಂತಹ ವ್ಯಕ್ತಿಯನ್ನ ಬಲಿಷ್ಠ ಅಂತ ಕರಿಬೇಕಂದ್ರೆ ಅವನು ಮರ್ಮಸ್ಥಾನದಲ್ಲಿ ಹೊಡೆದು ಏನ್ ಮಾಡಬಾರ್ದು ಅಂದ್ರೆ ಗೆಲ್ಲಬಾರದು, ಕೊಲ್ಲಬಾರದು. ಆವಾಗ ಅವನನ್ನು ಬಲಿಷ್ಠ ಅಂತ ತೀರ್ಮಾನ ಮಾಡ್ತಾನೆ. ಇದಕ್ಕೊಂದು ರೇಷ್ಯೂ ಇದೆ. ಏನಂದ್ರೆ ಬರಿಗೈಯಿಂದ ಯುದ್ಧ ಆಡಿ ಸೋಲಿಸ್ಬೇಕಂದ್ರೆ ಸೋಲವನ್ಕಿಂತಲೂ ಗೆಲ್ಲವನು 10 ಪಟ್ಟು ಹೆಚ್ಚು ಬಲಿಷ್ಠ ಇದೆ. ಹಾಗೇನೆ ಸಾಯಿಸಬೇಕು ಅಂತಂದ್ರೆ 100 ಪಟ್ಟು ಹೆಚ್ಚು ಬಲ ಇದೆ. ಇದೊಂದು ನಿಯಮ ಇದೆ. ಈ ನಿಯಮ ಎಲ್ಲಿ ಅಪ್ಲೈ ಆಗತ್ತೆ ಅಂದ್ರೆ ಅಮರಮ ಸ್ಥಾನದಲ್ಲಿ ಹೊಡೆದಾಗ ಮಾತ್ರ. ಆದ್ದರಿಂದಾಗಿ ಜರಾಸಂಧನಿಗೆ ಹೊಡಿತಾ ಇದ್ರಂತೆ ಭೀಮಸೇನ ದೇವರು ಮರ್ಮಸ್ಥಾನದಲ್ಲ, ಕರ್ಣ ಹೊಡೆದಿದ್ದ. ವಾಸ್ತವದಲ್ಲಿ ಕರ್ಣ ಜರಾಸಂಧನಿಂದಾಗಿ ಅಂಗರಾಜ್ಯದ ಉಳಿದ ಪ್ರದೇಶವನ್ನು, ಅರ್ಧ ಅಂಗರಾಜ್ಯವನ್ನ ಪಾಂಡುರಾಜ ಗೆದ್ದಿದ್ದನ್ನು ದುರ್ಯೋಧನ ಕರ್ಣನಿಗೆ ಕೊಟ್ಟಿದ್ದ. ಇನ್ನರ್ಧ ಅಂಗರಾಜ್ಯ ಏನಿದೆ ಅದನ್ನ ಜರಾಸಂಧನ ಕಡೆಯಿಂದ ಕಿತ್ಕೊಂಡಿದ್ದ ಕರ್ಣ. ಹೇಗೆ ಕರ್ಣ ಜರಾಸಂಧನನ್ನು ಸೋಲಿಸಿದ್ದ? ಹೇಗೆ ಅಂದ್ರೆ ಈ ರೀತಿ ಮರ್ಮಸ್ಥಾನದಲ್ಲಿ ಹೊಡೆದಿದ್ದ. ಆಕಸ್ಮಿಕವಾಗಿ ಅವನಿಗೆ ಜರಾಸಂಧನ ಮರ್ಮಸ್ಥಾನದ ಜ್ಞಾನ ಇದ್ದದ್ರಿಂದ ಜರಾಸಂಧ ಕರ್ಣನ ಜೊತೆಗೆ ಯುದ್ಧ ಮಾಡಲಾರದೇನೆ ಒಪ್ಪಂದ ಮಾಡಿಕೊಂಡು ಅವನಿಗೆ ಅಂಗರಾಜ್ಯದ ಅರ್ಧ ಭಾಗವನ್ನು ಉಳಿದ ಅರ್ಧವನ್ನು, ಅರ್ಧ ಮೊದಲು ಆಳ್ತಿದ್ದ, ಇನ್ನುಳಿದ ಅರ್ಧವನ್ನು ಬಿಟ್ಟುಕೊಟ್ಬಿಟ್ಟ. ಕರ್ಣ ಗೆದ್ದಿದ್ದ ಜರಾಸಂಧನ ಜೊತೆಗೆ ಮರ್ಮಸ್ಥಾನದಲ್ಲಿ ಬಿಡುದು. ಭೀಮಸೇನ ದೇವರು ಜರಾಸಂಧನನ್ನ ಗೆಲ್ಲೋದಲ್ಲ, ಕೊಂದ್ರು ಮರ್ಮಸ್ಥಾನದಲ್ಲಿ ಹೊಡೆಯದೇನೆ. ಆ ಮರ್ಮಸ್ಥಾನದಲ್ಲಿ ಹೊಡಿದೇನೆ ಅವನನ್ನ ಕೊಂದಾಗ ಪ್ರತಿ ಸರ್ತೆ ಜರಾಸಂಧ ಒಂದು ಸರ್ತೆ ತನ್ನ ದೇಹ ಶಕಲಗಳು ಭಿನ್ನ ಆಗಿ ಪುನಃ ಸೇರ್ಕೊಂಡು ಅಂದ್ರೆ ಮೊದಲಿಗೆ ಏನ್ ಬಲ ಇರ್ತಿತ್ತೋ ಅದಕ್ಕೆ 100 ಪಟ್ಟು ಹೆಚ್ಚಾಗ್ತಿತ್ತು. ಅದೊಂದು ವರ. ಹಾಗೆ 28 ಬಾರಿ ಏನ್ ಮಾಡ್ತಾರೆ ಅಂದ್ರೆ ಭೀಮಸೇನ ದೇವರು ಸೀಳಿ ಹಾಕ್ತಾರೆ. ಯಾಕ್ರೆ ಇಷ್ಟೊಂದು ಸರ್ತೆ ಯಾಕೆ ಸೀಳಬೇಕು ಅಂದ್ರೆ ಜರಾಸಂಧ ಜಗತ್ತಿನಲ್ಲಿ ಎಷ್ಟು ಬಲಿಷ್ಠ ಆಗಿರ್ಬೇಕಂದ್ರೆ ಸಾಯೋಕ್ಕಿಂತ ಮುಂಚೆ ಅವನ್ನ ಯಾರೂ ಕೊಲ್ಲಿಕ್ಕಾಗಿರ್ಬಾರ್ದು, ಅಷ್ಟು ಬಲಿಷ್ಠ ಆಗಬೇಕು. ಅಷ್ಟು ಬಲ ಅವನಿಗೆ ಹೆಚ್ಚು ಮಾಡ್ತಾ ಪ್ರತಿ ಸರ್ತೆ ಕೊಂದು ಅವನ ಬಲವನ್ನ ಬೆಳೆಸಿ ಆಮೇಲೆ ಏನು ಮಾಡಿದ್ರಂದ್ರೆ ಪೂರ್ಣ ಪ್ರಮಾಣದಲ್ಲಿ ಸಂಹಾರ ಮಾಡಿದ್ರಂತ. ಯಾಕೆ ಅಂದ್ರೆ ಜೀವೋತ್ತಮತ್ವ ತಮ್ಮಲ್ಲಿ ಮಾತ್ರ ಇದೆ, ಪ್ರಪಂಚದಲ್ಲಿ ಬೇರೆಡೆಗೆ ಇಲ್ಲ ಅಂತ ತೋರಿಸ್ತಾರೆ. ಜೀವೋತ್ತಮತ್ವವನ್ನ ಸಾಧನ ಮಾಡಲಿಕ್ಕೆ ಸಾಮಾನ್ಯವಾಗಿ 2 ಬಗೆಯ ಮಾನದಂಡಗಳನ್ನು ಬಳಸ್ತಾರೆ. ಒಂದು ಜ್ಞಾನ ಅನ್ನುವಂತಹ ಮಾನದಂಡ, ಇನ್ನೊಂದು ಬಲ. ಈ ಜ್ಞಾನ ಅನ್ನೋ ಮಾನದಂಡ ಏನಿದೆಯಲ್ಲ ಅದನ್ನ ಬಳಸಿ ವ್ಯಕ್ತಿಯ ಔನ್ನತ್ಯವನ್ನು, ವ್ಯಕ್ತಿಯ ಉತ್ತಮತ್ವವನ್ನು ತಿಳ್ಕೊಳ್ಬಹುದು. ಯಾರು ಅಂದ್ರೆ ಅವ್ರಿಗಿಂತನೂ ಜ್ಞಾನದಲ್ಲಿ ಶ್ರೇಷ್ಠರಿರ್ತಾರೆ, ಉತ್ಕೃಷ್ಟರಿರ್ತಾರೆ. ಅವರಿಗೆ ಜ್ಞಾನದ ಮಾನದಂಡವನ್ನು ಹಿಡಿದುಬಿಟ್ಟು ವ್ಯಕ್ತಿಯ ಔನ್ನತ್ಯ ಎಷ್ಟಿದೆ, ಇವನು ಎಷ್ಟು ಉತ್ತಮ ಅಂತ ಹೇಳ್ತಾರೆ. ಆದರೆ ಬಲದ ಮಾನದಂಡ ಇದೆಯಲ್ಲ, ಇದಕ್ಕೆ ಏನ್ ಬೇಕಾಗಿಲ್ಲ ಅಂತಂದ್ರೆ ಉತ್ತಮತ್ವ ಬೇಕಾಗಿಲ್ಲ. ಸ್ಪರ್ಧಿಗಳಕ್ಕಿಂತನೂ ನಿರ್ಣಾಯಕ ಉತ್ತಮನಾಗಿರೋದು ಬೇಕಾಗಿಲ್ಲ. ಸ್ಪರ್ಧಿ ಎಂಥವನಾರಾಗಿಲ್ಲ, ಅವನು ಉತ್ತಮನೇ ಇರ್ಬೋದು, ಅಧಮನೇ ಇರ್ಬೋದು. ಅವನು ಸುಲಭವಾಗಿ ಒಂದು ವೇಳೆ ಸೋತ ಅಂತಂದ್ರೆ ಅವನನ್ನು ದುರ್ಬಲ ಅಂತ ಹೇಳಿಬಿಟ್ಟು ಅತ್ಯಂತ ಸಾಮಾನ್ಯ ಜ್ಞಾನ ಇರೋನು ತೀರ್ಮಾನ ಮಾಡ್ತಾನೆ. ಗೆದ್ದ ಅಂತಂದ್ರೆ ಅವನನ್ನು ಉತ್ತಮ ಅಂತ ತೀರ್ಮಾನ ಮಾಡ್ಬಿಡ್ತಾರೆ. ಅದಕ್ಕೋಸ್ಕರವಾಗಿ ಬ್ರಾಹ್ಮಣರಲ್ಲಿ ಉತ್ತಮತ್ವ ನಿರ್ಣಾಯಕವಾಗಿರ್ತಕ್ಕಂಥ ಅಂಶ ಯಾವುದು ಅಂದ್ರೆ ಜ್ಞಾನ. ಕ್ಷತ್ರಿಯರಲ್ಲಿ ಉತ್ತಮತ್ವ ನಿರ್ಣಾಯಕವಾದಂತಹ ಅಂಶ ಯಾವುದು ಅಂದ್ರೆ ಬಲ. ಅದಕ್ಕೋಸ್ಕರವಾಗಿ ಜರಾಸಂಧನ ಬಲವನ್ನ ತುಂಬಾ ಹೆಚ್ಚು ಮಾಡಲಿಕ್ಕೆ ಕಾರಣ ಏನು ಅಂದ್ರೆ ಎಷ್ಟು ಬಲವನ್ನ ಬಳಸಿದ್ರೆ ಜರಾಸಂಧ
ಪೃಥ್ವಿ ಮಂಡಲದಲ್ಲಿ ಇರುವಂಥವ್ರು ಯಾರೂ ಕೂಡ ಅವನನ್ನ ಎದುರಿಸಿ ನಿಲ್ಲಾರೋ ಆ ಮಟ್ಟಕ್ಕೆ ಅವನನ್ನು ಒಯ್ದು ಅವನಕ್ಕಿಂತಲೂ 100 ಪಟ್ಟು ಹೆಚ್ಚಿನ ಬಲದಿಂದಾಗಿ ಅವನನ್ನು ಸಂಹಾರ ಮಾಡಿದ್ರಂತೆ. ಅದಕ್ಕೆ ಅಂತಾರೆ ಮಾಗಧಾದಿ ವಧಾದೇವ ದುರ್ಯೋಧನ ವಧಾದಪಿ. 2 ಕಾರಣದಿಂದ ಭೀಮಸೇನ ದೇವರು ಜೀವೋತ್ತಮರು, ಒಂದು ಜರಾಸಂಧನನ್ನು ಕೊಂದಿದ್ದಕ್ಕೆ, ಇನ್ನೊಂದು ದುರ್ಯೋಧನನನ್ನು ಕೊಂದಿದ್ದ. ಜರಾಸಂಧನ ವಧದಲ್ಲಿ ಇದೇ ಸಮಸ್ಯೆ. ಜರಾಸಂಧನ ವಧದಲ್ಲಿ ಅಮರ್ಮ ಸ್ಥಾನದಲ್ಲಿ ಜರಾಸಂಧನ ಸಂಹಾರ ಜೊತೆಗೆ ಜರಾಸಂಧನ ಬಲವನ್ನು ತುಂಬ ಬೆಳೆಸಿ ಅವನನ್ನು ಕೊಲ್ಲುವುದು. ಅದೇ ರೀತಿ ದುರ್ಯೋಧನನನ್ನ ಕೊಂದು ಆಗಲು ದುರ್ಯೋಧನನ ಶರೀರದಲ್ಲಿ ಅಮರ್ಮ ಸ್ಥಾನದಲ್ಲಿ ಹೊಡೆದಿದ್ದರು. ಇದರ ಜ್ಞಾನ ಆಗೋದು ಸ್ವಲ್ಪ ಕಷ್ಟ. ಅದಕ್ಕೆ ಗದಾಯುದ್ಧದ ನೀತಿ ನಿಯಮಗಳನ್ನು ಚೆನ್ನಾಗಿ ತಿಳ್ಕೋಬೇಕು ಮತ್ತು ದುರ್ಯೋಧನನಿಗೆ ಏನು ವರ ಇತ್ತು ಅಂತ ಅರ್ಥ ಮಾಡ್ಕೊಳ್ಳಿ. ದುರ್ಯೋಧನನ ಶರೀರವನ್ನು 2 ವಿಚಿತ್ರ ಶಿಲ್ಪಿಗಳು ನಿರ್ಮಾಣ ಮಾಡಿದ್ರು. ನೋಡ್ರಿ, ಕಲಿಪುರುಷನ ದೇಹ, ಅದನ್ನ 2 ದೇವತಾ ವ್ಯಕ್ತಿಗಳು ನಿರ್ಮಾಣ ಮಾಡಿದ್ರು. ಒಬ್ರು ಮಹಾರುದ್ರ ದೇವರು, ಇನ್ನೊಬ್ರು ಗಿರಿಜಾದೇವಿ. ಮಹಾರುದ್ರ ದೇವರು ತಾವು ನಾಭಿಯಿಂದ ಮೇಲ್ಭಾಗವನ್ನು ನಿರ್ಮಾಣ ಮಾಡಿದ್ರು, ಗಿರಿಜಾದೇವಿ ನಾಭಿಯಿಂದ ಕೆಳಭಾಗವನ್ನು. ಈ ನಿರ್ಮಿತವಾದಂತಹ ಶರೀರ 2 ವಿಭಿನ್ನವಾದಂತಹ ರೀತಿಯಲ್ಲಿ ನಿರ್ಮಾಣ ಮಾಡಿದ್ರು. ಒಬ್ಬರು ನಿರ್ಮಾಣ ಮಾಡಿದಂಗೆ ಇನ್ನೊಬ್ಬರು ಮಾಡಿರಲಿಲ್ಲ. ಮಹಾರುದ್ರ ದೇವರಿಂದ ನಿರ್ಮಿತವಾದಂತಹ ಮೇಲ್ಭಾಗ ಏನಿದೆ ಅದು ವಜ್ರದಕ್ಕಿಂತಲೂ ಕಠಿಣ ಇತ್ತು. ಉಮಾದೇವಿ ನಿರ್ಮಾಣ ಮಾಡಿರ್ತಕ್ಕಂತಹ ಕೆಳಭಾಗ ಏನಿದೆಯಲ್ಲ ಅದು ಮಲ್ಲಿಗೆಕ್ಕಿಂತಲೂ ಮೆತ್ತಗಿತ್ತಂತೆ. ಮಲ್ಲಿಗೆ ಹೂ ಇದೆಯಲ್ಲ ಅದಕ್ಕಿಂತಲೂ ಮೃದುವಾಗಿತ್ತಂತೆ. ಒಂದೇ ದೇಹ 2 ವಿರುದ್ಧ ಸ್ವಭಾವಗಳನ್ನು ಹೊಂದಿತ್ತು ದುರ್ಯೋಧನ. ಈ ರುದ್ರದೇವರು ನಿರ್ಮಾಣ ಮಾಡಿರ್ತಕ್ಕಂತಹ ಮೇಲ್ಭಾಗ ಏನಿದೆಯಲ್ಲ ಈ ಮೇಲ್ಭಾಗಕ್ಕೆ ವಜ್ರ ಸಾದೃಶ್ಯ ಇದೆ, ವಜ್ರದಕ್ಕಿಂತಲೂ ದೃಢತೆ ಇದೆ ಅಂತ ಅನ್ನೋದು ಅಭಿವ್ಯಕ್ತಿ ಆದದ್ದು ಯಾವಾಗ ಅಂದ್ರೆ ಗಾಂಧಾರಿ ತನ್ನ ತಪಸ್ಸನ್ನ ವಿನಿಯೋಗ ಮಾಡಿ ದುರ್ಯೋಧನನಿಗೆ ತನ್ನ ಪಾತಿವ್ರತ್ಯದ ರಕ್ಷಾ ಕವಚವನ್ನ ಹಾಕಿದ. ಆ ರಕ್ಷಾ ಕವಚ ಹಾಕಿಸ್ಕೊಳ್ಳಿಕ್ಕೆ ಸಂಪೂರ್ಣವಾದ ದೇಹವನ್ನು ಒಡ್ಕೊಳ್ಳಬೇಕಾಗಿತ್ತು. ಆದರೆ ಕೃಷ್ಣ ಪರಮಾತ್ಮನ ನುಂಗಿಸುವಿಕೆ, ಪರಮಾತ್ಮ ಛೇಡಿಸಿದ್ರಿಂದ ಏನು ಮಾಡಿದ, ತಾನು ಕಟಿಯನ್ನ ರಂಭಾಪತ್ರದಿಂದ ಅಂದ್ರೆ ಬಾಳೆ ಎಲೆಯಿಂದ ಮುಚ್ಚಿಕೊಂಡಿದ್ದರಿಂದಾಗಿ ಅಲ್ಲಿಂದ ಕೆಳಭಾಗ ಏನಾಗಲಿಲ್ಲ ಅಂದ್ರೆ ಅದು ವಜ್ರ ಸಾದೃಶ್ಯವನ್ನ ಪಡಿಲಿಲ್ಲ. ಆದ್ದರಿಂದ ರುದ್ರದೇವರು ನಿರ್ಮಾಣ ಮಾಡಿರತಕ್ಕಂತಹ ಭಾಗ ಮಾತ್ರ ಗಾಂಧಾರಿಯ ಪಾತಿವ್ರತ್ಯದ ಪುಣ್ಯ ವಿನಿಯೋಗದ ಪ್ರಯುಕ್ತವಾಗಿ ಅದು ದೃಢವಾಯಿತು, ಇದು ಮೃದುವಾಗಿಯೇ ಉಳಿತು. ಅಂದಮೇಲೆ ಸುಲಭವಾಗಿ ದುರ್ಯೋಧನನನ್ನ ತೊಡೆ ಹೊಡೆದು ಬಿಟ್ರೆ ಕೊಂದು ಬಿಡಬಹುದು. ಆದರೆ ಭೀಮಸೇನ ದೇವರು ಎಲ್ಲಿ ಹೊಡಿತಾರೆ ಅಂದ್ರೆ ಸುಲಭವಾಗಿ ಸಾಯೋ ಅಲ್ಲಿ ಹೊಡಿಬಾರ್ದು. ಯಾಕೆಂದ್ರೆ ಮರ್ಮಸ್ಥಾನದಲ್ಲಿ ಹೊಡೆದು ಬಿಟ್ರೆ ಆವಾಗ ದುರ್ಯೋಧನ ಸಾಯ್ತಾನೆ, ಬಲಿಷ್ಠತನ ಸಿದ್ಧ ಆಗುತ್ತೆ. ಅದಕ್ಕೋಸ್ಕರವಾಗಿ ಬೆನ್ನಿನ ಹಿಂಭಾಗದಲ್ಲಿ ಎಲ್ಲಿ 2 ಕಾಲಿನ ಸಂಧುಗಳು ಸೇರತಕ್ಕಂತಹ ಜಾಗ ಇದೆ ಅದನ್ನ ಸಕ್ತಿ ಅಂತ ಕರೀತಾರೆ. ಆ ಸಕ್ತಿಯ ಭಾಗದಲ್ಲಿ ಪ್ರಹಾರವನ್ನ ಮಾಡುತ್ತಾರೆ ದುರ್ಯೋಧನನಿಗೆ. 2 ಕಾಲುಗಳು ಕೂಡ ಶರೀರದಿಂದ ಬೇರ್ಪಡ್ತವೆ. ಶರೀರಕ್ಕೆ ಏನು ಸಂಯೋಜಿತವಾಗಿರ್ತವೆ ಶಕ್ತಿ ಭಾಗದಿಂದ 2 ಕಾಲುಗಳು ಮೂಲಾಧಾರ ಚಕ್ರ ಇರತಕ್ಕಂತಹ ಸ್ಥಾನದಲ್ಲಿ ಅದನ್ನ ಹೊಡೆದ ನಂತರದಲ್ಲಿ ಬಿಡಿಸ್ಬಿಡ್ತಾರೆ. ಯಾವಾಗ 2 ತೊಡೆಗಳು ಶರೀರದ ಸಂಪರ್ಕವನ್ನ ಕಳ್ಕೊಂಡ್ಬಿಟ್ವೋ ಆಗ ದುರ್ಯೋಧನ ಕುಸ್ತು ಬೀಳ್ತಾನೆ.
ಈ ಸೂಕ್ಷ್ಮತೆ ವಾಸ್ತವದಲ್ಲಿ ಭೀಮಸೇನ ದೇವರಿಗೆ ಮಾತ್ರ ಗೊತ್ತಿತ್ತು. ಅವರು ಮಾತ್ರ ಸಂಹಾರ ಮಾಡಲಿಕ್ಕೆ ಸಮರ್ಥರಾದದ್ದರಿಂದ ಅತ್ಯಂತ ದುರ್ಬಲನಾಗಿರ್ತಕ್ಕಂತಹ ಧರ್ಮರಾಜ ತಾನು ದುರ್ಯೋಧನನಿಗೆ ವರ ರೂಪದಲ್ಲಿ ಹೇಳ್ತಾನೆ. ಏನಂದ್ರೆ, ನೀನು ಯಾರನ್ನ ಬೇಕಾದರೂ ನಮ್ಮ ಐವರಲ್ಲಿ ಯೋದ್ಧಾರನನ್ನ ಆಯ್ದುಕೊಳ್ಬಹುದು, ಯಾವ ಬೇಕಾದ್ರೂ ಆಯುಧವನ್ನ ನೀನು ಬಳಸ್ಕೋಬಹುದು ಅಂತ ಹೇಳ್ತಾನೆ. ಕೃಷ್ಣ ಅಂತಾನೆ, 18 ದಿವಸದ ಯುದ್ಧವನ್ನ ನೀನು ಚಿನ್ನದ ತಟ್ಟೆಯಲ್ಲಿ ಇಟ್ಟು ಉಡುಗೊರೆಯ ರೂಪದಲ್ಲಿ ದುರ್ಯೋಧನನಿಗೆ ಕೊಡ್ತಾ ಇದ್ದೀನಿ. ಆಕಸ್ಮಿಕವಾಗಿ ದುರ್ಯೋಧನ ಭೀಮಸೇನನನ್ನ ಹೊರತುಪಡಿಸಿ ನಿಮ್ಮಲ್ಲಿ 4 ಯಾರನ್ನಾದರೂ ಒಬ್ಬರನ್ನ ಸ್ವೀಕಾರ ಮಾಡಿಬಿಟ್ರೆ ಆಗ ಖಂಡಿತ ಏನಾಗೋದಿಲ್ಲ ಅಂದ್ರೆ, ನೀವು ಯುದ್ಧದಲ್ಲಿ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ಆದರೆ ದುರ್ಯೋಧನ ಮತಿ ವಿಕಲ್ಪದಿಂದಾಗಿ ಏನು ಮಾಡ್ತಾನೆ, ಬುದ್ಧಿ ಭ್ರಷ್ಟವಾದದ್ದರಿಂದಾಗಿ ತಾನು ಭೀಮಸೇನ ದೇವರನ್ನೇ ಆಯ್ಕೊಳ್ತಾನೆ. ಅವರೇನು ಮಾಡ್ತಾರೆ ಅಂದ್ರೆ, ಅಮರ್ಮ ಸ್ಥಾನದಲ್ಲಿಯೇ ಹೊಡೆದು ಅವರನ್ನ ಕೊಲ್ತಾರೆ. ದುಷ್ಟ ಕೀಚಕೃಷ್ಣ, ಕೀಚಕನನ್ನ ಕೊಲ್ತಾರೆ, ದುರ್ಯೋಧನಾದಿಗಳನ್ನ ಸಂಹಾರ ಮಾಡ್ತಾರೆ. ಕೀಚಕನನ್ನ ಕೊಲ್ತಾರೆ. ಕೀಚಕನ ಸಂಬಂಧ ಇಷ್ಟೆಲ್ಲ ರಾಕ್ಷಸರು ಹಿಡಿಮರನ್ನ ಕೊಂದಿದ್ದಾರೆ, ಬಕಾಸುರನನ್ನ ಕೊಂದಿದ್ದಾರೆ, ಮತ್ತೆ ಕಿರಿಮೀರನನ್ನ ಕೊಂದಿದ್ದಾರೆ, ಜಟಾಸುರನನ್ನ ಸಂಹಾರ ಮಾಡಿದ್ದಾರೆ. ಇವರೆಲ್ಲ ತುಂಬಾ ಬಲಿಷ್ಠರು. ವಾಸ್ತವದಲ್ಲಿ ವಸ್ತುಗತಿಯನ್ನು ಯೋಚನೆ ಮಾಡ್ಲಿಕ್ಕೆ ಹೋದ್ರೆ ಇವರೆಲ್ಲರೂ ಎಷ್ಟು ಬಲಿಷ್ಠರು ಇದ್ರಂದ್ರೆ, ಭೀಷ್ಮಾದಿಗಳು ಇವ್ರ ತಂಟೆಗೆ ಹೋಗದೇನೆ ಹಾಗೆ ಇದ್ರು, ಬಲಿಷ್ಠರು. ಆದ್ರೂ ಅವರನ್ನ ಕೊಂದದ್ದನ್ನ ಶಾಸ್ತ್ರ ತಾತ್ಪರ್ಯ ನಿರ್ಣಯ ಉಲ್ಲೇಖ ಮಾಡೋದಿಲ್ಲ. ಕೀಚಕನನ್ನ ಕೊಂದದ್ದನ್ನ ಉಲ್ಲೇಖ ಮಾಡುತ್ತದೆ. ನಿರ್ಣಯಕ್ಕೋಸ್ಕರವಾಗಿ ಕೀಚಕನನ್ನ ಕೊಂದದ್ದನ್ನ ಸ್ವೀಕಾರ ಮಾಡ್ತಾರೆ. ಬಹಳ ಸ್ವಾರಸ್ಯಕರವಾದಂತಹ ಕಾರಣವನ್ನ ಕೊಡ್ತಾರೆ. ಇಲ್ಲಿಯೂ ಕೀಚಕ ಘನಃ ಅಂತ ಕೀಚಕನ ಸಂಹಾರವನ್ನ ಪ್ರತ್ಯೇಕವಾಗಿ ತಗೊಳ್ತಾರೆ. ಕೀಚಕನ ಸಂಹಾರ ಮತ್ತೆ ಇವರನ್ನೆಲ್ಲರನ್ನೂ ಕೊಂದದ್ದಕ್ಕೋಸ್ಕರ ಮುಂದಿನ ಅವತಾರಕ್ಕೆ ಈ ವಿಷಯ ಹೇಗೆ ನಾಂದಿಯಾಯಿತು ಅಂತನ್ನುವ ವಿಚಾರವನ್ನ ಪ್ರಸ್ತುತಪಡಿಸ್ತಾರೆ. ಏನು ಹೇಳ್ತಾರೆ ಪುನಃ ನಾಳೆ ಶ್ರೀ ಸ್ವಸ್ತಿ ಶ್ರೀಮನ್ ರವಿಶಾಲಿ ಮಾಲಿಕೆ 1947 ಉತ್ತರಾಯಣ ಶ್ರೀ ಋತು ಮಾಘ ಮಾಸ ನಿಯಾಮಕ ಕಮಲಾ ಮಾಧವ. ಇವತ್ತು ಪೌರ್ಣಿಮಾ ತಿಥಿ, ಪುಷ್ಯ ನಕ್ಷತ್ರ, ಪ್ರೀತಿನಾಮ ಯೋಗ, ಭದ್ರಾ ನಾಮಕರಣ. ನಾಳಿನ ದಿವಸ ಪ್ರತಿಪದಾ ತಿಥಿ, ಆಶ್ಲೇಷ ನಕ್ಷತ್ರ, ಆಯುಷ್ಮಾನ್ ಯೋಗ, ಸೌಭಾಗ್ಯ, ಬಾಲವ ನಾಮಕರಣ. ನಾಳೆ ಇಷ್ಟಿ ನಿತೇಶ್ಚ ಶ್ರೀಯಮಾಪ್ನೋತಿ ವಾರಾದಾಯುಷ್ಯವರ್ಧನ. ನಕ್ಷತ್ರ ಧರ್ದೇ ಪಾಪಂ ಯೋಗ ರೋಗ ನಿವಾರಣಾತ್ ಕರ್ಣಾತ್ಕಾರ ಸಿದ್ಧಿ ಸ್ಯಾತ್. ಪಂಚಾಂಗ ಫಲವತ್ತಮಂ ಏತೇಷಾಂ ಶ್ರವಣಮಾತ್ರೇಣ ಗಂಗಾ ಸ್ನಾನ ಫಲಂ ಲಭ್ಯತೆ. ಹರೇ ತ್ರಿಲೋಕ ಬೆಳಿಗ್ಗೆ ಮಾರ್ಗಶಿರ ಮಾಘ ಮಾಸದ ಸತ್ಯನಾರಾಯಣ ಪೂಜೆ ಹುಣ್ಣಿಮೆ ದಿವಸ ಮಾಡಿದ್ದೇವೆ. ಬೆಳಿಗ್ಗೆ ಜಾಸ್ತಿ ಜನ ಬಂದಿರಲಿಲ್ಲ, ಹಾಗಾಗಿ ಪ್ರಸಾದ ತಗೊಂಡಿದ್ದೇನೆ. ದಯವಿಟ್ಟು ಎಲ್ಲರೂ ತಗೊಂಡೋಗ್ಬೇಕು ಅಂತ ಹೇಳಿ ತಿಳ್ಕೊಳ್ಳಿ. ಸತ್ಯನಾರಾಯಣ ಪ್ರಸಾದ ಬರ್ತಾರ. ಮಾಡ್ತಾರೆ.